Okay. So median of continuous data. So ಇದರಲ್ಲಿ ನಾನು ನಿಮಗೆ ಕಂಟಿನ್ಯೂಸ್ ಡೇಟಾ ಕೊಟ್ಟಾಗ ಹೇಗೆ ಮೀಡಿಯನ್ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಕೊಟ್ಬಿಡ್ತೀನಿ. ಯು ಜಸ್ಟ್ ರಿಮೆಂಬರ್ ದಿಸ್ ಫಾರ್ಮುಲಾ. ಸೊ ಮೀಡಿಯನ್ ಮೀಡಿಯನ್ ಸಿಂಬಲ್ ಬಂದ್ಬಿಟ್ಟು ಎಂ ಅಂತ ನೆನ್ಪಿಟ್ಕೊಳ್ಳಿ. ಇಸ್ ಈಕ್ವಲ್ ಟು ಫಾರ್ಮುಲಾ ಬಂದ್ಬಿಟ್ಟು ಎಲ್ ಪ್ಲಸ್ ಇಂಟು ದ ಬ್ರಾಕೆಟ್ n/2 ಮೈನಸ್ ಸಿ ಎಫ್ ಓಲ್ ಡಿವೈಡೆಡ್ ಬೈ ಎಫ್. ಓಕೆನಾ? ಇಂಟು ಎಚ್ ಅಂತ ಇರುತ್ತೆ. ಆರ್ ಎಲ್ಸ್ ನೀವು ಈ ಬ್ರಾಕೆಟ್ ನ ತೆಗೆದ್ಬಿಡಿ, ಒಟ್ಟಿಗೆ ಹಾಕೊಂಡ್ಬಿಡಿ, ಇಂಟು ಹೆಚ್. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಮೀಡಿಯನ್ ಆಫ್ ಅ ಕಂಟಿನ್ಯೂಸ್ ಡೇಟಾ. ಇದರಲ್ಲಿ ಏನೇನು ಅಂತ ಬರ್ದು ಬಿಡ್ತೀನಿ, ನೋಡ್ಕೊಂಬಿಡಿ. ಇಲ್ಲಿ ಎಲ್ ಅಂತ ಅಂದ್ರೆ ಗೊತ್ತಿರ್ಬೇಕು. ಎಲ್ ಅಂತ ಅಂದ್ರೆ ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ಮೀಡಿಯನ್ ಕ್ಲಾಸ್ ಅಂದ್ರೆ ಹೇಳ್ಕೊಡ್ತೀನಿ ಹೆಂಗ್ ಕಂಡುಹಿಡಿಯೋದು ಅಂತ. ಅದಕ್ಕೊಂದು ಫಾರ್ಮುಲಾ ಇದೆ. ಅಂಡ್ ಎನ್ ಅಂತ ಅಂದ್ರೆ ಏನು? ಆಸ್ ಯು ಆಲ್ ನೋ, number of observations, or else we say it is a total frequency alva. Total frequency is nothing but n, total frequency. Next CF ಅಂದ್ರೆ ಏನು ಅಂತ ಗೊತ್ತಿರಬೇಕು. CF ಅಂತ ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಯಾವ್ದ್ರದ್ದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ಪ್ರೀ ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ಅಂದ್ರೆ ಮೀಡಿಯನ್ ಕ್ಲಾಸ್ ಏನಿರುತ್ತೆ ಅದ್ರ ಹಿಂದಗಡೆ ಏನಿರುತ್ತೆ ಅದ್ರದ್ದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗಿರ್ಬೇಕು. ಓಕೆನಾ? ಸೊ ಅಂಡ್ ಎಫ್ ಅಂತ ಅಂದ್ರೆ ಆಬ್ವಿಯಸ್ಲಿ ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್. ಇದೊಂದೇ ಫಾರ್ಮುಲಾ, ಇನ್ನೇನಿಲ್ಲ. ಈ ಫಾರ್ಮುಲಾ ನೋಡ್ಕೊಳೋದು ಬರ್ಕೊಂತ ಹೋಗುತ್ತೆ. ಹೆಚ್ ಅಂತ ಅಂದ್ರೆ width of the median class ಅಂತ ಕರಿತೀವಿ. width of the median class. ಸೊ ಇಷ್ಟು ಫಾರ್ಮುಲಾ. ಇದು ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿತ್ತು ಅಂತಂದ್ರೆ ಸಾಕು, ನಾವು ಮಾಡಬಹುದು. ಸೊ ಒಂದೇ ಒಂದು ಎಕ್ಸಾಂಪಲ್ ತಗೊಂತೀನಿ, ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ, ಅದನ್ನ ಮುಗಿಸ್ಬಿಡೋದು ಅಷ್ಟೇ. ಇದು ನೋಟ್ಸ್ ನ ಕಳಿಸ್ತೀನಿ, ತೊಂದರೆ ಏನಿಲ್ಲ. ಓಕೆನಾ? ಸೊ ಜಸ್ಟ್ ಟೇಕ್ ಎ ಪ್ರಾಬ್ಲಮ್ ಆನ್ ದಿಸ್. ಸೊ ಒಂದು ಕ್ವಶನ್ ತಗೊಂಡ್ಬಿಡ್ತೀನಿ, ಹೆಂಗೆ ಒಂದು ಎಕ್ಸಾಂಪಲ್ ತಗೊಂಡ್ ಮಾಡೋಣ. ಓಕೆನಾ? ಸೊ ವಾಟ್ ಐ ಶುಡ್ ಗಿವ್ ಹಿಯರ್? ಕ್ಲಾಸ್ ಇಂಟರ್ವಲ್ಸ್ ಕೊಡಬೇಕು ಮತ್ತೆ ಫ್ರೀಕ್ವೆನ್ಸೀಸ್ ನ ಕೊಡಬೇಕು. ಓಕೆನಾ? ಸೊ ದಿಸ್ ಇಸ್ ಕ್ಲಾಸ್ ಇಂಟರ್ವಲ್ ಅಂಡ್ ದ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ. ಇಲ್ಲಿ ಕೊಟ್ಟಿದ್ದಾನೆ 0 to 10 ಅಂತ ಒಂದು ಕ್ಲಾಸು, 10 to 20, 20 to 30, 20 to 30, 30 to 40, 40 to 50 ಅಂತ ಒಂದು ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾನೆ. ಫ್ರೀಕ್ವೆನ್ಸಿ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾನೆ. ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಆಲ್ಸೋ ಗಿವನ್. ಇಟ್ ಈಸ್ 3, 5, 4, 8, 4. Okay, sorry, it is 2, 8, 2. ಸೊ ಈಗ ನೀವೇನ್ ನೋಡ್ಬೇಕಪ್ಪ ಅಂತ ಅಂದ್ರೆ ಹೆಂಗ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇದ್ರಲ್ಲಿ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆನ್ಸರ್ ಹೇಗ್ ಮಾಡ್ಬೇಕಂತ ಹೇಳ್ತೀನಿ. ಸೊ ಫಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಬರ್ಕೋಬೇಕು, ನೆಕ್ಸ್ಟ್ ಫ್ರೀಕ್ವೆನ್ಸೀಸ್ ಬರ್ಕೋಬೇಕು, ಅದೇ ತರ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರ್ಕೋಬೇಕು. ಸೊ ಇಷ್ಟು ಎಲ್ಲ ಬರ್ಕೋತಾ ಹೋಗಿ. ಈಗ ಸೊ ಟೇಬಲ್ ನ ಫಿಲ್ ಮಾಡ್ಬಿಡಿ. ಆ ಟೇಬಲ್ ನ ಫಿಲ್ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ ನಿಮ್ಗೆ. ಸೊ 0 to 10, 10 to 20, 20 to 30, 30 to 40, 40 to 50. So these are the intervals and the corresponding frequencies are 3, 5, 4, 8, 2 ಇದೆ. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೆಂಗ್ ಕಂಡು ಅಂತ ಗೊತ್ತಿದೆ ನಿಮ್ಗೆ. ಇದು 3 ಬರೀಬೇಕು, ಆಮೇಲೆ 3 plus 5, 8, 8 plus 4, 12, 20, 22. ಸೊ n is equal to here ಏನಾಗುತ್ತೆ, ಇಲ್ಲೇ ಬಂದಿರುತ್ತೋ ಅದೇ ಬರಬೇಕು. ಇಫ್ ಯು ಆಡ್ ದ ಟೋಟಲ್ ಫ್ರೀಕ್ವೆನ್ಸಿ ಇದಕ್ಕೆ n ಈಕ್ವಲ್ ಆಗಿರ್ಬೇಕು. ನೌ ಈಗ ಮೀಡಿಯನ್ ಕ್ಲಾಸ್ ಯಾವುದು ಅಂತ ಕಂಡುಹಿಡಿದಕ್ಕೆ ಒಂದು ಫಾರ್ಮುಲಾ ಇದೆ. ಫಸ್ಟ್ ಥಿಂಗ್ ಏನಂತಂದ್ರೆ ಮೀಡಿಯನ್ ಕ್ಲಾಸ್ ಗೊತ್ತಾಗ್ಬಿಟ್ರೆ ನಮ್ಗೆ ಕೆಲಸ ಮುಗ್ದಂಗೆ ನಮ್ದು. ಓಕೆನಾ? ಸೊ ಫಸ್ಟ್ ಏನ್ ಕೆಲಸ ಮಾಡ್ಬೇಕಪ್ಪ ಅಂತ ಅಂದ್ರೆ ಮೀಡಿಯನ್ ಕ್ಲಾಸ್ ಕಂಡುಹಿಡಿಬೇಕು. ಫಸ್ಟ್ ಸ್ಟೆಪ್ ಇಸ್ ಮೀಡಿಯನ್ ಕ್ಲಾಸ್.
ಮೀಡಿಯನ್ ಕ್ಲಾಸ್ ಕಂಡುಹಿಡಿಯೋದು ಹೆಂಗೆ ಕಂಡುಹಿಡಿಬೇಕಪ್ಪ ಅಂತಂದ್ರೆ n/2 ಮಾಡ್ಬೇಕು. ಪ್ರತಿಯೊಂದು ಕಂಟಿನ್ಯೂಸ್ ಡೇಟಾಗೂ n/2 ಮಾಡ್ಬೇಕು. n/2 ಮಾಡ್ಬೇಕು. ಸೊ n/2 ಇಸ್ ಈಕ್ವಲ್ ಟು ವಾಟ್? ಅಲ್ಲ, ಎಲ್ಲದಕ್ಕೂ n/2 ನೇ ಮಾಡ್ಬೇಕು, ಮೀಡಿಯನ್ ಕ್ಲಾಸಿಗೆ ಮಾತ್ರ. ಓಕೆನಾ? n/2 ಅಂದ್ರೆ ಏನು? n ಅಂದ್ರೆ ಎಷ್ಟು? 22/2 ವಿಚ್ ಇಸ್ ಈಕ್ವಲ್ ಟು 11. ಈವನ್ ಆಡ್ ಬರಲ್ಲ ಇಲ್ಲಿ. ಓಕೆನಾ? ಎಲ್ಲಕ್ಕೂ ಮೀಡಿಯನ್ ಕ್ಲಾಸ್ ಕಂಡಿದ್ದಕ್ಕೆ ಇದು ಕಂಟಿನ್ಯೂಸ್ ಡೇಟಾ ಆಗಿರೋದ್ರಿಂದ ನಿಮ್ಗೆ ಈವನ್ ಆಡ್ ಬರಲ್ಲ, ಎಲ್ಲಕ್ಕೂ n/2 ನೇ ಮಾಡಿ. ಓಕೆನಾ? n/2 ಮಾಡಿ 11 ಬಂತು ಅಂದ್ರೆ 11th ಟರ್ಮ್. 11th ಟರ್ಮ್ ಎಲ್ಲಿ ಬರುತ್ತೆ? 11th ಟರ್ಮ್ ಯಾವ ಕ್ಲಾಸಿಗೆ ಬರುತ್ತೆ? ಅದೇ ನಮ್ಮ 11th ಟರ್ಮ್ ಅಲ್ಲಿ ಇದೆ ನೋಡು, 3rd ಟರ್ಮ್ ವರ್ಗೂ ಇದು ಬರುತ್ತೆ. ಇದು 8th ಟರ್ಮ್ ವರ್ಗೂ ಬರುತ್ತೆ. ಇದು 9, 10, 11, 12 ಅಂದ್ರೆ 11 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಓಕೆ, ಸೊ ಈಗ ಏನಂತ ಅದನ್ನ ಒಂದು ಬಾಕ್ಸ್ ಹಾಕೋಬೇಕು ಹಿಂಗೆ. ಓಕೆನಾ? ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಮೀಡಿಯನ್ ಕ್ಲಾಸ್. ಈಗ ಅಲ್ಲಿ ಏನೇನಿದೆ, ಏನೇನ್ ಬೇಕು ಆ ಫಾರ್ಮುಲಾದಲ್ಲಿ ಎಲ್ಲಾನು ಕಂಡುಹಿಡ್ಕೊಂಡ್ಬಿಡಿ. ಸೊ ಎಲ್ ಬೇಕಿತ್ತಲ್ವಾ? ವಾಟ್ ಈಸ್ ಎಲ್ ಹಿಯರ್? ಲೋವರ್ ಲಿಮಿಟ್. ದಿಸ್ ಇಸ್ ದ ಮೀಡಿಯನ್ ಕ್ಲಾಸ್. ಇದರಲ್ಲಿ ಇದೇನಾಗುತ್ತೆ? ಇದು 20 ಅನ್ನೋದೇನು? ಲೋವರ್ ಲಿಮಿಟ್ ಅಷ್ಟೇ. 20 is the lower limit of the median class. Then ಏನ್ ಬೇಕಿರೋದು? ಸೊ ಈಗ ಗೊತ್ತಾಯ್ತು. ಸೊ L is equal to ಸೆಕೆಂಡ್ ಸ್ಟೆಪ್ ಅಲ್ಲಿ ಎಲ್ಲಾನು ಬರ್ಕೋಬೇಕೇನು? L is equal to 20 ಅಂತ ಗೊತ್ತಾಯ್ತು. ಇನ್ನೊಂದ್ ಏನ್ ಬೇಕು? ಹೆಚ್ ಗೊತ್ತಾ? ಹೆಚ್ ಅಂತಂದ್ರೆ ಏನು? ವಿಡ್ತ್. ವಾಟ್ ಇಸ್ ದ ವಿಡ್ತ್? ಗ್ಯಾಪ್ ಎಷ್ಟಿದೆ? 30 minus 10 20 ಎಷ್ಟು? 10. ಹೆಚ್ 10 ಆಯ್ತು. ನೆಕ್ಸ್ಟ್ CF ಅಂತ ಏನಂತ ಹೇಳಿದೀನಿ ಅಲ್ಲಿ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇಸ್ ಪ್ರೀ ಮೀಡಿಯನ್ ಕ್ಲಾಸ್ ಅಂತಂದ್ರೆ ಮೀಡಿಯನ್ ಕ್ಲಾಸ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಇರುವಂತ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಇದೇ ನಮ್ಮ ಏನು? CF. ಕರೆಕ್ಟ್ ಆಗಿ ಓದಿದ್ದನ್ನ ಫಾರ್ಮುಲಾದಲ್ಲಿ CF ಇಸ್ ಈಕ್ವಲ್ ಟು ಏನಂತ ಓದಿದ್ದೆ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದಿ ಪ್ರೀ ಮೀಡಿಯನ್ ಕ್ಲಾಸ್ ಅಂತ ಹೇಳಿದ್ದೆ. ಮೀಡಿಯನ್ ಕ್ಲಾಸ್ ಮೇಲ್ಗಡೆ ಇರೋದು, ಹಿಂದೆಗಡೆ ಇರೋದು ಅಂತ. ಅಂದ್ರೆ CF ಈಸ್ 8 ಅಂಡ್ ವಾಟ್ ಈಸ್ F? Cumulative frequency of the median class. This is F. Okay, this is your F. So F will be 4. Now what is the formula we have? You substitute everything and get the answer. So M is equal to, what is the formula? L plus n/2 minus CF divided by F into H. So which is equal to L ಅಂದ್ರೆ ಗೊತ್ತಿದೆ 20 plus n/2 ಅಂತ ಅಂದ್ರೆ n/2 ಬಂದಿದೆಯಲ್ಲ 11 minus CF is what? 8 divided by F is 4 into 10. So which you will get 20 plus 11 minus 8 direct ಆಗಿ ಮಾಡಿ ಹಂಗೇನೆ. 11 minus 8 3/4 ಅಂತ ಅಂದ್ರೆ 3/4 ಅಂದ್ರೆ ಮುಕ್ಕಾಲ್ ಭಾಗ ಅಲ್ವಾ? 0.75 ಅಲ್ವಾ? 0.75 into 10 ಮಾಡೋದು ಎಷ್ಟಾಗತ್ತೆ? 20 plus 7.5 ಮುಕ್ಕಾಲ್ ಭಾಗ ಆಫ್ 10 7.5. So which is equal to 27.5. This is how you have to find median of a ಎಂತ ಡೇಟಾ? ಕಂಟಿನ್ಯೂಸ್ ಡೇಟಾ. ಫಾರ್ಮುಲಾ ಬೈಟ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಜಾಸ್ತಿ ಡ್ರ್ಯಾಗ್ ಮಾಡೋದೇನು ಬೇಡ. ಇದು ಇನ್ನೊಂದು ಹೋಮ್ ವರ್ಕ್ ಕೊಡ್ತೀನಿ, ಅದನ್ನ ನೀವು ಮಾಡಿ. ಆನ್ಸರ್ ಕೂಡ ನಾನು ಕೊಟ್ಟಿರ್ತೀನಿ, ಮಾಡಿ ಹಾಕಿ ಟೆಲಿಗ್ರಾಮ್ ಅಲ್ಲೋ ಇಲ್ಲೋ. ಏನಮ್ಮ? ಹೆಚ್ ಅಂತ ಹೇಳಿದ್ದೆ ಇಲ್ಲಿ. ವಾಟ್ ಈಸ್ ಹೆಚ್ ಹಿಯರ್? width of the median class. Median class ಯಾವ್ದು ಇಲ್ಲಿ? ಇದು. This is the median class. ಅದ್ರದ್ದು width ಎಷ್ಟು? You know how to find the width of the class? Upper minus lower. 30 minus 20. ಡೈರೆಕ್ಟ್ ಆಗಿ ಬರೀಬೇಕು ಅವೆಲ್ಲ. ಓಕೆ, ಒಂದು ಹೋಮ್ ವರ್ಕ್ ಕೊಡ್ತೀನಿ, ಅದ್ ನೀವು ಮಾಡಿ. ಓಕೆನಾ? CIFO
0 to 20, 20 to 40, 40 to 60, 60 to 80, 80 to 100, 80 to 100. This is the question. And 7, 14, 23, 7, 14, 23, 15, 4, 15, 4. ಸೊ ಇದು ಹೋಮ್ ವರ್ಕ್ ಮನೇಲಿ ಫ್ರೀ ಆಗಿರ್ತಿರಲ್ಲ ಅವಾಗ ಮಾಡಿ. ಸೊ ಫಸ್ಟ್ ಮೀಡಿಯಂ ಕ್ಲಾಸ್ ಕಂಡುಹಿಡಿಬೇಕು, ಗೊತ್ತಲ್ಲ ಮಾಡೋದು ಹೆಂಗೆ ಅಂತ, ಯು ನೋ ದ ಮೆಥಡ್. ಸೊ ಕರೆಕ್ಟ್ ಆಗಿ ಫಾಲೋ ಮಾಡಿ ಅಷ್ಟೇ. ದಿಸ್ ಇಸ್ ಫಾರ್ ಹೋಮ್ ವರ್ಕ್. ಸರ್ ಆನ್ಸರ್ ಕೂಡ ನಾನು ಬರೆದು ಬಿಡ್ತೀನಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 49.13 ಬರಬೇಕು. ಸೊ ಹಂಗೆ ನೋಟ್ ಬರ್ಕೊಳ್ಳಿ, ಟೇಕ್ ಎ ನೋಟ್. ನೋಟ್ ಅಂತಂದ್ರೆ ನೋಡಿ, ನಮ್ಗೆ ಇದೆಂತ ಡೇಟಾ ಇದು, ಇನ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್? ಎಕ್ಸ್ಕ್ಲೂಸಿವ್. ಓಕೆನಾ? ಇನ್ಕ್ಲೂಸಿವ್ ಏನಾದ್ರು ಕೊಟ್ರೆ ಅವಾಗ ನೀವು ಎಕ್ಸ್ಕ್ಲೂಸಿವ್ ಬರಿಬೇಕು. ಓಕೆನಾ? ಬರೋದೇನೆ ನೀವು ಸ್ಟಾರ್ಟ್ ಮಾಡ್ಬೇಕು ಅನಾಲಿಸಿಸ್ ನ. ಸೊ ಇಫ್ ದ ಡೇಟಾ is given in inclusive form, ಏನ್ ಮಾಡ್ಬೇಕು? ಕನ್ವರ್ಟ್ ಇಟ್ ಇಂಟು ಏನು? ಎಕ್ಸ್ಕ್ಲೂಸಿವ್. ಕನ್ವರ್ಟ್ ಇಟ್ ಇಂಟು exclusive and follow same procedure. ಹೇಳಮ್ಮ, ಯಾರೋ ಏನೋ ಕೇಳಿದ್ರು ಪಾಪ. ಸರ್ ಹೇಳಮ್ಮ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ 11th ಟರ್ಮ್ ಅಂತ ಹೇಗ್ ತಗೋಬೇಕು, ಇನ್ನೊಂದ್ಸರಿ ಹೇಳಿ ಸರ್. n/2 ಕಣಮ್ಮ ಫಾರ್ಮುಲಾ. ಅದು ಗೊತ್ತಾಯ್ತು ಸರ್. ಅಷ್ಟೇ. ಮೀಡಿಯನ್ ಕ್ಲಾಸ್ ಅಂತ ಹೇಗ್ ತಗೊಳ್ಳೋದು, ಇನ್ನೊಂದ್ಸರಿ ಹೇಳಿ. ಎಲ್ಲಾ ಪ್ರಾಬ್ಲಮ್ಗೂನು n/2 ತಗೊಳಮ್ಮ. ಓಕೆನಾ? ದಟ್ ಈಸ್ ದ ಮೆಥಡ್, ಪ್ರೊಸೀಜರ್. ಓಕೆನಾ? ಸರ್ ಅಂದ್ರೆ ಎಲ್ಲಿಗೆ ಹೆಂಗ್ ತಗೊಂತಿದೀರ ಅಂತ ಕೇಳ್ತಾ ಇದ್ದೀವಿ. ಏನಪ್ಪಾ? ಎಲ್ಲಿಗೆ ಹೆಂಗ್ ತಗೊಂತಿದೀರ ಅಂತ ಹೇಳ್ತಾ ಇದ್ದೀರಾ ಸರ್. ಅದು ಮೇಲಿಂದಕ್ಕೆ ಬರುತ್ತಾ 80 ಬರುತ್ತಾ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್? ಅದನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಪ್ರೀವಿಯಸ್ ವಿಡಿಯೋ ವಾಚ್ ಮಾಡಿದ್ಯಾ? ಪ್ರೀವಿಯಸ್ ಕ್ಲಾಸ್ ಕೇಳಿದ್ಯಾ? ಹ್ಞೂ ಸರ್. ಪ್ರೀವಿಯಸ್ ವಿಡಿಯೋ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಇದು ಹೆಂಗ್ ತಗೊಂಡೆ ಅಂತನಾ? ನೋಡ್ರು, ವೆರಿ ಸಿಂಪಲ್. ಇದು ಗೊತ್ತಾಗಿರ್ಬೇಕು, ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ನೋಡು, ಥರ್ಡ್ ಟರ್ಮ್, ಫಸ್ಟ್ ಟರ್ಮ್ ಯಾವ್ದು ಇದರಲ್ಲಿ? ಯಾರಾದ್ರೂ ಹೇಳ್ತೀರಾ ವಿಚ್ ಇಸ್ ದ ಫಸ್ಟ್ ಟರ್ಮ್? ಯಾವ್ದು ಅಂತ ಹೇಳಕ್ ಆಗಲ್ಲ, ಇಲ್ಲಿ ಟರ್ಮ್ಸ್ ಗಳು ಕೊಟ್ಟಿಲ್ಲ. ಯಾಕೆ ಹೇಳು? ದೇ ಆರ್ ಗಿವನ್ ದ ಕ್ಲಾಸ್ ಇಂಟರ್ವಲ್ಸ್, ನಾಟ್ ದ ಎಕ್ಸ್ ವ್ಯಾಲ್ಯೂಸ್. ಓಕೆನಾ? ಅಂದ್ರೆ 1ರಿಂದ 3ನೇ ಟರ್ಮ್ ವರ್ಗುನು ಕೂಡ ಈ ಕ್ಲಾಸ್ ನಲ್ಲಿ ಇರ್ತವೆ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ is in the class 0 to 10. Which is where the fourth term lies? Which class? In which class? It is in 10 to 20 class. In 10 to 20, how many frequency they are given? It is 5. 5 ಅಂತಂದ್ರೆ ಯಾವ್ದು ಅಂತಂದ್ರೆ ಎಲ್ಲಿಂದ ಶುರುವಾಗುತ್ತೆ ಇಲ್ಲಿ ಅಂತಂದ್ರೆ 4th ಇಂದ ಶುರುವಾಗುತ್ತೆ. ನೋಡಿ, ಅದಕ್ಕೆ ಕ್ಯುಮುಲೇಟಿವ್ ಬರ್ಕೊಳ್ಳೋದು ಏನಕ್ಕೆ ಅಂದ್ರೆ ಅದೇ ಉದ್ದೇಶ. ಓಕೆನಾ? ಏನಕ್ಕೆ ಅಂದ್ರೆ ಇದು ಥರ್ಡ್ ಅಂತಂದ್ರೆ ಥರ್ಡ್ ಎಂಡ್ ಆಯ್ತು. 4th ಟರ್ಮ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. 4th ಇಂದ 8th ಟರ್ಮ್ ವರ್ಗು ಇಲ್ಲಿ ಬರುತ್ತೆ. ಅರ್ಥ ಮಾಡ್ಕೋಬೇಕು. 4th ಟರ್ಮ್ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಸೆಕೆಂಡ್ ಕ್ಲಾಸ್, 5th ಟರ್ಮ್, 6th ಟರ್ಮ್, 8th ಟರ್ಮ್ ವರ್ಗುನು ಕೂಡ ಸೆಕೆಂಡ್ ಕ್ಲಾಸ್ ಅಲ್ಲಿ ಬರುತ್ತೆ. 9th ಟರ್ಮ್ ಎಲ್ಲಿ ಬರುತ್ತೆ? ಥರ್ಡ್ ಕ್ಲಾಸ್. 10th ಟರ್ಮ್ ಥರ್ಡ್, 11th ಟರ್ಮ್ ಥರ್ಡ್, 12th ಟರ್ಮ್ ಆಲ್ಸೋ ಇನ್ ಥರ್ಡ್, 13th ಟರ್ಮ್ ಇಲ್ಲಿ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ದಟ್ ನಮಗಿಲ್ಲ ಆನ್ಸರ್ 11th ಟರ್ಮ್ ಬಂದಿದೆ. 11th ಟರ್ಮ್ ಬರೋದು ಇದ್ರಲ್ಲಿ. ಇದನ್ನ ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ಕ್ಲಾಸ್ ನಲ್ಲಿ. ಓಕೆನಾ? ಅದನ್ನ ಹೆಂಗ್ ಕಂಡಿಡ್ಕೊಳ್ಳೋದು ಅಂತ. 20 ಹೆಂಗ್ ಗೊತ್ತು? ಎಲಿಜಿಬಲ್ 20 ಇದೆಲ್ಲ ಬರೋದೇ ನೀಟಾಗಿ ಡಯಾಗ್ರಾಮ್ ತರ ಬರ್ ತೋರಿಸಿದ್ನಲ್ಲ ಅಂತಮ್ಮ. ಮೀಡಿಯಂ ಕ್ಲಾಸ್ ಬ್ರಾಕೆಟ್ ಹಾಕೊಂಡಿದ್ದೀನಲ್ಲೋ, ಇದೇ ಇಂಪಾರ್ಟೆಂಟ್. ಈ ಲೈನೇ ಇಂಪಾರ್ಟೆಂಟ್ ಇಲ್ಲಿ. ಓಕೆನಾ? ಅದು ಕಾಣ್ತಾ ಇಲ್ಲ ಅನ್ಸುತ್ತೆ. ಕಲರ್ ಸ್ವಲ್ಪ ಕಲರ್ಫುಲ್ ಆಗಿ ಹಾಕ್ಲಾ ಈಗ.
ಓಕೆ. ಓ ನೋಡ ಅವ್ನು ತೇಗ್ತಾ ಅವನೀಗ ಊಟ ಗೀಟ ಮಾಡ್ಕೊಂಡ್ ಬಂದಿದ್ದೇನೋ ಭಾನುವಾರದ ಬಾಡ ಊಟ ಅಂತ ಶಿಷ್ಯ. ಹಾ ಅಷ್ಟೇ. ಇದನ್ ಮನೆ ಕೆಲಸ ಮಾಡಿ, ಮನೇಲಿ ಒಬ್ರೇ ಕೂತ್ಕೊಂಡು ಬಾಗ್ಲಾಕೊಂಡು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದ್ದೆ ಅಷ್ಟೇ, ನಾನು ಬೇಜಾರಾಗ್ಬಿಡ್ರಿ. ಸೊ ಇಷ್ಟೇ ಕಣಪ್ಪ, ಇನ್ನೇನಿಲ್ಲ. ಸೊ ಮೀನ್ ಬಗ್ಗೆ ಗೊತ್ತಾಯ್ತು, ಮೀಡಿಯನ್ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ದೇರ್ ಇಸ್ ಒನ್ ಮೋರ್ ಸೆಂಟ್ರಲ್ ಟೆಂಡೆನ್ಸಿ, ಕ್ವಾರ್ಟೈಲ್ಸ್ ಅಂತ ಇದೆ. ಕ್ವಾರ್ಟೈಲ್ಸ್ ಏನ್ ಬೇಡ ಅನ್ಕೊಂತೀನಿ. ಕ್ವಾರ್ಟೈಲ್ಸ್ ಬಗ್ಗೆ ಮಾತಾಡಿದ್ವಲ್ಲ ಲಾಸ್ಟ್ ಕ್ಲಾಸ್, ಯಾರು ಕೇಳಿದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ. ಡೈರೆಕ್ಟ್ಲಿ ಶಲ್ ಮೂವ್ ಆನ್ ಟು ದಿಸ್ ಒನ್, ಮೋಡ್ ಹೋಗ್ಬಿಡೋಣ. ಮೋಡ್ ಅಂತ ಅಂದ್ರೆ ಏನ್ ಗೊತ್ತು ನಿಮ್ಗೆ? ಮೋಡ್ ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಲೈಟ್ ಆಗಿ ಹಿಂಟ್ ಕೊಟ್ಟಿದೀವಿ. ಏನಪ್ಪಾ ಅಂದ್ರೆ ಮೋಡ್ ಅಂತ ಅಂದ್ರೆ ಡೆಫಿನೇಷನ್ ಬರ್ಸ್ಬಿಡ್ತೀನಿ. ಯಾವ್ದು ಮೋಸ್ಟ್ ರಿಪೀಟೆಡ್ ಆಗಿರುತ್ತೆ ಅದೇ ಮೋಡ್ ಅಂತ ಕರಿತೀವಿ. ದ ವ್ಯಾಲ್ಯೂ ಆಫ್ ದ ಡೇಟಾ, the value of the data which occurs most frequently in the data list, ಅದನ್ನೇ ನಾವೇನಂತ ಕರಿತೀವಿ? ಮೋಡ್ ಅಂತ ಕರಿತೀವಿ. ಓಕೆ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವ್ದು ನೋಡೋಣ ಈಗ. ಮೋಡ್ ಅಲ್ಲಿ ಇದು ಅಷ್ಟೇ 3 ಫಾರ್ಮುಲಾ ಬರ್ತವೆ. ಯಾವ್ದಾದ್ರು? ಮೋಡ್ ಆಫ್ ಎ ರಾ ಡೇಟಾ, ಡಿಸ್ಕ್ರಿಟ್ ಡೇಟಾ, ಕಂಟಿನ್ಯೂಸ್ ಡೇಟಾ. ಮೋಡ್ ಆಫ್ ರಾ ಡೇಟಾ ನೋಡೋಣ. ಎಕ್ಸಾಂಪಲ್ ಕೊಡ್ತೀನಿ. ರಾ ಡೇಟಾ ಅಂತಾರೆ ಜಸ್ಟ್ ನಂಬರ್ ಲಿಸ್ಟ್ ಕೊಡ್ತಾನೆ ಅಷ್ಟೇ ಅವನು ಶಿಷ್ಯ. ಸೊ ಹೇಳಿ ಕ್ವಶನ್ ಯಾವ್ದೋ ಒಂದು ಕೊಡ್ತೀನಿ ನೋಡಿ. ಸೊ 1 4 3 2 3 8 1 1 9 9. What is the mode of this? 1. ಡೇಟಾ ಲಿಸ್ಟ್ ಅಲ್ಲಿ ಇಲ್ಲಿ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಅವಶ್ಯಕತೆ ಇಲ್ಲ. ಓಕೆನಾ? there is no need to arrange it in ascending order. ಡೈರೆಕ್ಟ್ಲಿ ನೋಡಿ ಹೇಳ್ಬೋದು. ಯೂಶಲಿ ಫಾರ್ ಅನಾಲಿಸಿಸ್ ವಿ ಯೂಸ್ ಟು ಅರೇಂಜ್ ದ ಡೇಟಾ ಅಸೆಂಡಿಂಗ್ ಅಲ್ಲಿ, ಡಿಸೆಂಡಿಂಗ್ ಅಲ್ಲಿ ಮಾಡ್ತೀವಿ. ಬಟ್ ಇಲ್ಲಿ ಇದನ್ನ ಹೇಳಕ್ ಅವಶ್ಯಕತೆ ಇಲ್ಲ. ಯಾವ್ದಾವ್ದು? 1 ತುಂಬಾ ಫ್ರೀಕ್ವೆಂಟ್ ಆಗಿ ಜಾಸ್ತಿ ಟೈಮ್ಸ್ ರಿಪೀಟ್ ಆಗಿದೆ. ಸೊ ಮೋಡ್ ಈಸ್ 1. ಓಕೆ. ಎಷ್ಟು ಟೈಮ್ ಆಗಿದೆ ಬೇಕಾದ್ರೆ ಬರ್ಕೊಳ್ಳಿ. ಎಷ್ಟು ಟೈಮ್ಸ್ ಇದೆ ಅದು? 3 ಟೈಮ್ಸ್. ಓಕೆನಾ? ಸೊ ಅಂದ್ರೆ ಇನ್ನು ಯಾವ ಡೇಟಾವು ಕೂಡ 3 ಟೈಮ್ಸ್ ರಿಪೀಟ್ ಆಗಿಲ್ಲ. ಸೊ ಇನ್ನೊಂದು ಕ್ವಶನ್ ತಗೊಳ್ಳಿ ನೋಡೋಣ. 4 7 4 3 2 7 7 6 4 7. ಹೇಳಪ್ಪ ಮೋಡೆ. 7. ಸೊ ಮೋಡ್ ಇಸ್ ಈಕ್ವಲ್ ಟು 7. ಮೋಡ್ ಅಂತಂದ್ರೆ ಇವಾಗ ಕ್ಲಿಯರ್ ಆಯ್ತು. ಏನಪ್ಪಾ ಅಂತ ಅಂದ್ರೆ ಜಾಸ್ತಿ ಟೈಮ್ ಯಾವ ಡೇಟಾ ರಿಪೀಟ್ ಆಗಿದೆ ಅಬ್ಸರ್ವೇಷನ್, ಅದನ್ನೇ ನಾವು ಏನಂತ ಕರಿತೀವಿ? ಮೋಡ್ ಅಂತ ಕರಿತೀವಿ. ಸೊ ಇನ್ನೊಂದೆರಡು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಥರ್ಡ್ ಎಕ್ಸಾಂಪಲ್ ತಗೊಳ್ಳಿ. ಇದಕ್ಕೆ ಆನ್ಸರ್ ಹೇಳಿ ನೋಡುವ ಹೆಂಗ್ ಹೇಳ್ತೀರಾ. ಇಲ್ಲೊಂದು ಡೇಟಾ ಇದೆ. 1 6 9 3 5 4 11 8. What is the mode of this data? 7. ಯಾವುದು ಬಿಲ್? No mode, sir. ಯಾವುದು ಇಲ್ಲ. ರಿಪೀಟ್ ಆಗಿಲ್ಲ ಸರ್. ನೋ ಮೋಡ್. ಓಕೆನಾ? ಸೊ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ನೋ ಮೋಡ್. ಮೋಡ್ ಇಲ್ಲ ಇದರಲ್ಲಿ ಯಾವ್ದು ಅಂತ ಅಷ್ಟೇ. ಓಕೆನಾ? ಮೋಡ್ ಅಂತಂದ್ರೆ ರಿಪೀಟ್ ಆಗಿರ್ಬೇಕು. ಅಟ್ಲೀಸ್ಟ್ ಯಾವ್ದಾದ್ರು ಒಂದಾದ್ರೂ ಡೇಟಾ ರಿಪೀಟ್ ಆಗಿರ್ಬೇಕು. ಯಾವ ಡೇಟಾ ಪಾಯಿಂಟ್ ಕೂಡ ರಿಪೀಟ್ ಆಗಿಲ್ಲ, ಹಂಗಾಗಿ ನೋ ಮೋಡ್. ಓಕೆ. ಇನ್ನೊಂದು ಕ್ವಶನ್ ತಗೊಳ್ಳಿ. 1 2 3 8 9 15 3 19 15. Can you tell me what is the mode of the data? 15. 3 and 15. ಸೊ ಇಲ್ಲಿ ಮೋಡ್ ಬಂದ್ಬಿಟ್ಟು ಬೈ ಮೋಡ್ ಸರ್. 2 ಇದಾವೆ. 15 15 ಕೂಡ 2 ಇದಾವೆ ನೋಡಿ. ಈಗ 15 15 ಇದು ಇಲ್ಲೊಂದಿದೆ 15 ಮತ್ತೆ ಇಲ್ಲೊಂದಿದೆ 2 ಇದೆ 15. 3 ಕೂಡ 2 ಟೈಮ್ಸ್ ಇದೆ ನೋಡು. ಇಲ್ಲೊಂದು 3 ಇದೆ. ಏನಾಯ್ತು?
ಏಯ್ ಸೊ ಏನಾಗಿದೆ, ತ್ರೀನೂ ಇದೆ 15 ಇದೆ. ಸೊ ಹಂಗಾಗಿ 2 ಬರಿಬೇಕು, ಅಂದ್ರೆ 15 and 3 ಎರಡು ಕೂಡ ಮೋಡ್ ಆಗುತ್ತೆ. ಸೊ ವಾಟ್ ಐ ಟ್ರೈ ಟು ಕನ್ವಿನ್ಸ್ ಯು ಇಸ್ ವೆರಿ ಸಿಂಪಲ್. ದ ಪಾಸಿಬಿಲಿಟಿ ಆಫ್ ಮೋಡ್ ಈಸ್ ದೇರ್ ಎಕ್ಸಿಸ್ಟ್ ಯೂನಿಕ್ ಮೋಡ್ sometimes, or sometimes it may exist no mode, or sometimes by mode. ಓಕೆನಾ, ಎರಡೆರಡು ಮೋಡ್ ಕೂಡ ಇರ್ಬೋದು, ಎಷ್ಟು ಬೇಕಾದ್ರೆ ಮೋಡ್ ಇದ್ರೂ ಇರ್ಬೋದು, ಅದು ಹೇಳಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದಿ ಡೇಟಾ ಸೆಟ್ ಅಷ್ಟೇ, ಇನ್ನೇನ್ ತೊಂದರೆ ಇಲ್ಲ. ಇಷ್ಟು ಕತೆ ಆಯ್ತು ರಾ ಡೇಟಾಗೆ. ನಾವು ಕಮಿಂಗ್ ಟು ಎಂತ ಡೇಟಾ, ಡಿಸ್ಕ್ರೀಟ್ ಡೇಟಾ. ಏನದು ಡಿಸ್ಕ್ರೀಟ್ ಡೇಟಾ. ಡಿಸ್ಕ್ರೀಟ್ ಡೇಟಾಗೆ ಮೋಡ್ ಹೆಂಗ್ ಕಂಡುಹಿಡಿತೀವಿ ಅಂತಂದ್ರೆ, ಡಿಸ್ಕ್ರೀಟ್ ಡೇಟಾ ಅಂತಂದ್ರೆ ವೇರಿಯೇಟ್ ಬರುತ್ತೆ ಮತ್ತೆ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ ಬರುತ್ತೆ. ಸೊ ಕ್ವಶನ್ ತಗೊಂಡ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಕೊಂಡ್ಬಿಡ್ತೀನಿ. ಕ್ವಶನ್ ತಗೊಂಡ್ಬಿಡಿ, ಏನು ಪ್ರೊಸೀಜರ್ ಏನಂತ ಏನಿಲ್ಲ. ಫೈಂಡ್ ದ ಮೋಡ್ ಆಫ್ ದಿಸ್. So this is X and this is F. Okay, 1, 2, 3, 4, 5, 6, 3, 4, 5, 6. Okay, so then 8, 11, 8, 11, 4, 3, 9, 6. ಇದೊಂದು ಡೇಟಾ. ಸೊ ನಾನೀಗ ಮೋಡ್ ಕಂಡಿಡಿರಿ ಅಂತ ಹೇಳ್ತೀನಿ. ನೋಡಿ, ಮೋಡ್ ಕಂಡಿಡಿದ್ರೆ ಏನು ಸೈನ್ಸ್ ಏನಿಲ್ಲ ಇದರಲ್ಲಿ, ತುಂಬಾ ಈಸಿನೇ. ಓಕೆನಾ, ಯಾವ ವೇರಿಯೇಟ್ಗೆ, ಯಾವ ವೇರಿಯಬಲ್ಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆಯೋ ಅದೇ ಮೋಡ್ ಅಷ್ಟೇ, ಇನ್ನೇನು ಸಮಸ್ಯೆ ಇಲ್ಲ. ಓಕೆನಾ, ಸೊ ಯಾವ್ದಿಲ್ ಮೋಡು, ದಿಸ್ ಇಸ್ ದ ಮೋಡ್. ಓಕೆನಾ, ಅಂದ್ರೆ ಮೋಡ್ ಅಂದ್ರೆ ಇದು ಮೋಡ್ ಅಲ್ಲ, ಇದು ರಿಪೀಟ್ ಆಗ್ಯದ, ಇಲ್ಲಾಂದ್ರೆ ಹಿಂಗ್ ತಗೊಂಡ್ಬಿಡು. ಓಕೆ, ನೋಡಿ ಇಲ್ಲಿದೆ ಫ್ರೀಕ್ವೆನ್ಸಿ ಹೈಯೆಸ್ಟ್ ಎಷ್ಟಿದೆ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು ಎಲ್ಲಿ ಅಂತ ನೋಡ್ಬೇಕು. ಎಲ್ಲಿ, ಈ 11 ಇಸ್ ದ ಹೈಯೆಸ್ಟ್. ಅದ್ರದ್ದು ಕರೆಸ್ಪಾಂಡಿಂಗ್ ವೇರಿಯೇಟ್ ಯಾವುದು, 2. ಸೊ ಮೋಡ್ ಇಸ್ ಈಕ್ವಲ್ ಟು ಏನಾಗುತ್ತೆ, 2 ಅಂತ ಬರೀತೀವಿ ಅಷ್ಟೇ, ಏನು ಇಲ್ಲ, ಇಷ್ಟೇ ಆನ್ಸರ್. ಮೋಡ್ ಇಸ್ ಈಕ್ವಲ್ ಟು ದಟ್. ಸರ್ ಹೈಯೆಸ್ಟ್ ಯಾವ್ದಿರುತ್ತೆ ಅದೇ ತಗೋಬೇಕಲ್ಲ? ಅಷ್ಟೇ 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 ಅಷ್ಟೇ, ಮುಗಿದೋಯ್ತು, ಕೆಲ್ಸನೇ ಮುಗ್ದೋಯ್ತಲ್ಲಪ್ಪ. ಹೈಯೆಸ್ಟ್ ಯಾವ್ದಿರುತ್ತೆ ಅಷ್ಟು ತಗೊಂಡ್ರೆ ಮುಗೀತು. ಅಷ್ಟೇ ಅಲ್ರಿ? ರಾ ಡೇಟನಲ್ಲ ಅಷ್ಟೇ, ಇನ್ನೇನಿಲ್ಲ. ರಿಪೀಟ್ ಯಾವ್ದಾಗಿದೆ ನೋಡ್ಕೊಂಡು ಮಾಡ್ಬೇಕು. 1, 6, 3, 4, 9, 23, 28, 4, 19, 6. What is the mode? 28. 6. Mode is equal to 6. ಹೈಯೆಸ್ಟ್ ಡೇಟಾ ಇರೋದು ಇದು, ಅದರದ್ದು ಕರೆಸ್ಪಾಂಡಿಂಗ್ ವೇರಿಯೇಟ್ ಬಂದ್ಬಿಟ್ಟು 6 ಇರುತ್ತೆ, ಅದೇ ನಮ್ಮ ಮೋಡ್. ತುಂಬಾ ಜನ ಆಮೇಲೆ ಮೋಡ್ ಇಸ್ ಈಕ್ವಲ್ ಟು 28 ಅಂತ ಬರ್ದು ಬಂದ್ಬಿಡ್ತೀರಾ. 28 ಅಲ್ಲ, ಅದ್ರದ್ದು ಕರೆಸ್ಪಾಂಡಿಂಗ್ ವೇರಿಯಬಲ್ ವ್ಯಾಲ್ಯೂ ಏನಿರುತ್ತೆ ಅದನ್ನ ಬರಿಬೇಕು ನೀವು, ಮೋಡ್ ಅಷ್ಟೇ. ಇಷ್ಟ ಮುಗೀತು. ನೆಕ್ಸ್ಟ್, ಮೋಡ್ ಆಫ್ ಎ ಕಂಟಿನ್ಯೂಸ್ ಡೇಟಾ. ಡಿಸ್ಕ್ರೀಟ್ ಡೇಟಾಗೆ ಅದ್ರಲ್ಲಿ ಏನು ಫಾರ್ಮುಲಾ ಇಲ್ಲ, ಏನು ಇಲ್ಲ. ಯಾವ ವೇರಿಯಬಲ್ಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೋ ಅದೇ ನಮ್ಮ ಮೋಡ್ ಆಗಿರುತ್ತೆ. ಕಂಟಿನ್ಯೂಸ್ ಡೇಟಾಗೆ ಸ್ವಲ್ಪ ಸ್ಲೈಟ್ ಆಗಿ ಮೋಡ್ ಆಫ್ ಕಂಟಿನ್ಯೂಸ್ ಡೇಟಾ. ಮೋಡ್ ಆಫ್ ಕಂಟಿನ್ಯೂಸ್ ಡೇಟಾ. ಕಂಟಿನ್ಯೂಸ್ ಡೇಟಾಗೆ ಮೋಡ್ ಹೆಂಗಿರುತ್ತೆ ಅಂತ ನೋಡೋಣ. ಒಂದು ಎಕ್ಸಾಂಪಲ್ ಒಂದು ಫಾರ್ಮುಲಾ ಬರ್ದ್ಬಿಡ್ತೀನಿ, ಏನು ಹೆಚ್ಚಿಗೆ ಮಾತಾಡ್ದಂಗೆ ಬರ್ಕೊಂಡೆ. ಯಾಪ್ ಮಾಡಪ್ಪ, ನೀರ್ ಕುಡಿಯೋದು ಕೇಳ್ತಾ ಇದೆಯಲ್ಲೋ ನನ್ಗೆ, ಎಲ್ಲಿದ್ಯಾ ಅಂತ ಗೊತ್ತಾಗ್ತಿಲ್ವಲ್ಲ ನನ್ಗೆ. ದೇವಸ್ಥಾನಕ್ಕೆ ಹೋಗಿದ್ದಾನೆ. ಅಷ್ಟೇ, ಭಾನುವಾರ ಅಲ್ವಾ ಇವತ್ತು, ಏನ್ ಮಾಡಕ್ಕಾಗಲ್ಲ ಹುಡುಗರದು. ಸಂಡೇ ದಿವಸ ಬಿಡಪ್ಪ, ಆಯ್ತು. ಮೋಡ್ಗೆ ನೋಡು, ಮೋಡ್ ಯೂಶಲಿ ಡಿನೋಟೆಡ್ ಬೈ ಝೆಡ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಓಕೆನಾ, ಮೋಡ್ ನ ಝೆಡ್ ಅಂತ ಕರಿತೀವಿ. ನಾನು ಅವಾಗಲೇ ಬರೆಸ್ಬೇಕಿತ್ತು, ಇರ್ಲಿ ತೊಂದ್ರೆ ಇಲ್ಲ, ಇವಾಗ್ಲಾದ್ರೂ ಬರ್ಕೊಳ್ಳಿ, ತೊಂದ್ರೆ ಇಲ್ಲ. ಮೋಡ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಪ್ಪಾ ಅಂತ ಅಂದ್ರೆ ಎಲ್. ಬರ್ಸ್ತೀನಿ ಯಾವಾಗ ಏನೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಎಲ್ ಇಂಟು ದ ಬ್ರಾಕೆಟ್ FM ಮೈನಸ್ F1 ಡಿವೈಡ್ ಬೈ, ಫಾರ್ಮುಲಾ ಬ್ಯಾಟ್ ಮಾಡ್ಬೇಕು, 2FM ಮೈನಸ್ F1 ಮೈನಸ್ F2 ಇಂಟು H. ಇದು ಫಾರ್ಮುಲಾ. ಅದರಲ್ಲಿ ಯಾವ್ಯಾವ ಕ್ವಾಂಟಿಟಿ ಏನೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಬರ್ಸ್ಬಿಡ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡು. ಇಲ್ಲಿ ಎಲ್ ಅಂತ ಅಂದ್ರೆ ಲೋವರ್ ಲಿಮಿಟ್, ಆಕ್ಚುಲಿ ಲೋವರ್ ಲಿಮಿಟ್ ಆಫ್ ವಾಟ್ ಅಂತ ಅಂದ್ರೆ ಆಫ್ ದಿ ಮಾಡೆಲ್ ಕ್ಲಾಸ್.
ಯಾವ ಕ್ಲಾಸ್? ಮಾಡೆಲ್ ಕ್ಲಾಸ್. ಅಲ್ಲಿ ಮೀಡಿಯನ್ ಕ್ಲಾಸ್ ಅಂತ ಹೇಳ್ತಿದ್ವಿ, ಇಲ್ಲಿ ಮಾಡೆಲ್ ಕ್ಲಾಸ್ ಅನ್ಬೇಕು. ಮಾಡಲ್ ಅಂದ್ರೆ ಮಾಡಲ್, ಆ ಮಾಡಲ್. ಹಾ, ಲೋವರ್ ಲಿಮಿಟ್ ಆಫ್ ದಿ ಮಾಡೆಲ್ ಕ್ಲಾಸ್. ನೆಕ್ಸ್ಟ್ ಏನೇನ್ ಬೇಕಪ್ಪ? ಎಲ್ಲ ಗೊತ್ತಾಯ್ತು. ಎಫ್ ಎಂ ಅಂದ್ರೆ ಏನೇ? ರೇಡಿಯೋ ಸಿಟಿ FM 91.1 ಅಲ್ಲ ಕಣಪ್ಪ. ಎಫ್ ಎಂ ಅಂತ ಅಂದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್. ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ ಎಫ್ ಎಂ ಅಂತಂದ್ರೆ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ F1 ಅಂದ್ರೆ ಏನು ಸರ್ ಅಂತ ಅಂದ್ರೆ ಫ್ರೀಕ್ವೆನ್ಸಿ ಆಫ್ F1 ಅಂತ ಅಂದ್ರೆ ಫ್ರೀಕ್ವೆನ್ಸಿ ಆಫ್ ಪ್ರಿಸೀಡಿಂಗ್ ಮಿಡಲ್ ಅಂತೀನಿ. ಮಿಡಲ್ ಕ್ಲಾಸ್ ಅಲ್ಲಿ ಮೀಡಿಯನ್ ಅಂತ ಯಾಕೆ ಬರ್ದೆ ನಾನಿಲ್ಲಿ? ಮಾಡಲ್, ಅದು ಪ್ರೊಸೀಡಿಂಗ್ ಮಾಡೆಲ್ ಕ್ಲಾಸ್. ಮಾಡೆಲ್ ಕ್ಲಾಸ್ ಏನ್ ಸೆಲೆಕ್ಟ್ ಮಾಡ್ತೀಯ ಅದ್ರ ಹಿಂದೆಗಡೆ ಇರುತ್ತಲ್ಲ ಫ್ರೀಕ್ವೆನ್ಸಿ, ಅದನ್ನ F1 ಅಂತ ಕರಿತೀವಿ. F2 ಅಂತ ಅಂದ್ರೆ ಮುಂದಗಡೆ ಇರೋದು ಫ್ರೀಕ್ವೆನ್ಸಿ ಆಫ್ ದಿ ಸಕ್ಸೀಡಿಂಗ್ ಅಂದ್ರೆ ಮುಂದದು. ಸ್ಪೆಲ್ಲಿಂಗ್ ಹೇಳಿ. ಸಕ್ಸೀಡಿಂಗ್ ಮೂರು ನಾಲ್ಕು. H ಅಂತ ಅಂದ್ರೆ ಏನಪ್ಪ? ವಿಡ್ತ್ ಆಫ್ ಎಂತ ಕ್ಲಾಸ್? ಮಾಡೆಲ್ ಕ್ಲಾಸ್. ವಿಡ್ತ್ ಆಫ್ ಮಾಡೆಲ್ ಕ್ಲಾಸ್. ಬಯಾಟ್ ಹೊಡ್ಬಿಡಿ ಫಾರ್ಮುಲಾನ. ಮೀಡಿಯನ್ ಆಫ್ ಕಂಟಿನ್ಯೂಸ್ ಡೇಟಾಗೂ ಇಷ್ಟು ಉದ್ದ ಇತ್ತು, ಮೋಡ್ ಆಫ್ ಕಂಟಿನ್ಯೂಸ್ ಡೇಟಾಗೂ ಕೂಡ ಇಷ್ಟು ಉದ್ದ ಇತ್ತು. ಇದನ್ನು ನೆನ್ಪಿಟ್ಕೊಂಡ್ಬಿಡಿ ಈ ಫಾರ್ಮುಲಾ. L ಪ್ಲಸ್ FM ಮೈನಸ್ F1 ಟು FM ಮೈನಸ್ F1 ಮೈನಸ್ F2 ಇಂಟು H. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಎಕ್ಸಾಂಪಲ್ ಮುಖಾಂತರ ಸಾಲ್ವ್ ಮಾಡೋಣ. ಸೊ ಅಷ್ಟೇ, ಇನ್ನೇನಿಲ್ಲಪ್ಪ. ಏನು ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಪ್ಪ ಶಂಕರ್ನಂದ್. ಓಕೆ, ಏನು ಆರಾಮಾಗಿರು. ಸೊ ಎಕ್ಸಾಂಪಲ್ ಕ್ವಶನ್, CI ಕೊಟ್ಟಿದ್ದಾನೆ, F ಕೊಟ್ಟಿದ್ದಾನೆ ಕರೆಸ್ಪಾಂಡಿಂಗ್. ಸೊ 20 to 25, 25 to 30, 30 to 35, 35 to 40, 35 to 40, 40 to 45, 45 to 50, 45 to 50. So ಇಷ್ಟು ಕೊಟ್ಟಿದ್ದಾನೆ. Frequencies also given 7, 3, 11, 7, 3, 11, 5, 2, 9, 5, 2, 9. Okay. So once ಇದಾದ್ಮೇಲೆ ನೀವು ಹೆಂಗ್ ಮಾಡ್ಬೇಕು? ಟೇಬಲ್ ಡ್ರಾ ಮಾಡ್ಕೋಬೇಕು. ಆಕ್ಚುಲಿ ಅವೆಲ್ಲ ಇಲ್ಲೇ ತೋರಿಸ್ಕೊಂಡ್ಬಿಡ್ತೀನಲ್ಲ. ಟೇಬಲ್ ಡ್ರಾ ಮಾಡಂಗಿದ್ರೆ ಮಾಡ್ಕೊಳ್ಳಿ, ಏನ್ ಸಮಸ್ಯೆ ಏನಿಲ್ಲ. ಓಕೆ, ನಾನು ಹಂಗೆ ಟೇಬಲ್ ಒಂದು ಅದರಲ್ಲೇ ಹೇಳ್ಕೊಟ್ಬಿಡ್ತೀನಿ ಎಲ್ಲ. ಓಕೆನಾ? ಕರೆಕ್ಟ್ ನೋಡ್ಕೊಂಡು ನೋಡಿ. ಫಸ್ಟ್ ನೀವೇನ್ ನೋಡ್ಬೇಕು? ಮಾಡೆಲ್ ಕ್ಲಾಸ್ ನ ಹುಡುಕ್ಬೇಕು. ಇದ್ರಲ್ಲಿ ಯಾವ್ದು ಮಾಡೆಲ್ ಕ್ಲಾಸ್ ಅಂತ? ಫ್ರೀಕ್ವೆನ್ಸಿ ಹೈಯೆಸ್ಟ್ ಯಾವ್ದಿರುತ್ತೆ ಅದೇ ಮಾಡೆಲ್ ಕ್ಲಾಸ್. 11 ತನ ಹೈಯೆಸ್ಟ್ ಇರೋದು ಇಲ್ಲಿ ಅಂದ್ರೆ ಇದೇ ನಮ್ಮ ಮಾಡೆಲ್ ಕ್ಲಾಸ್ ಅಂತ ಅರ್ಥ ಅಲ್ವಾ? ಇದೇನಿದೆ ಇದು ನಮ್ಮ ಮಾಡೆಲ್ ಕ್ಲಾಸ್. ಯಾಕೆ ಮಾಡೆಲ್ ಕ್ಲಾಸ್ ಅಂತ ಗೊತ್ತಾಯ್ತಲ್ವಾ? ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದೇನು ಅಂತ, ಅಂದ್ರೆ ಫುಲ್ ಇದು ಡೇಟಾ ಫುಲ್. ಈಗ ಅರ್ಥ ಮಾಡ್ಕೊ, ನನ್ಗೆ ಏನೇನ್ ಬೇಕು ಫಾರ್ಮುಲಾದಲ್ಲಿ ಕರೆಕ್ಟ್ ಆಗಿ ನೋಡ್ಕೊಂತ ಹೋಗು. ನನಗ್ ಬೇಕಿರೋದೇನೇನು? ಎಲ್ ಫಸ್ಟ್ ಬೇಕು. ಎಲ್ ಅಂದ್ರೆ ಏನಂತ ಹೇಳಿದ್ದೆ ಅಲ್ಲಿ? ಲೋವರ್ ಲಿಮಿಟ್ ಆಫ್ ದಿ ಮಾಡೆಲ್ ಕ್ಲಾಸ್. 30 ಮತ್ತೆ 35 ಕ್ಲಾಸ್ ಅಲ್ಲಿ ಲೋವರ್ ಲಿಮಿಟ್ ಯಾವುದು? 30. ಸೊ ದಿಸ್ ಇಸ್ ಎಲ್. ದಿಸ್ ಇಸ್ ಎಲ್. ಓಕೆ. ಅಂಡ್ ಅಪ್ಪರ್ ಲಿಮಿಟ್ ಆಫ್ ಅಪ್ಪರ್ ಲಿಮಿಟ್ ಇನ್ನೇನ್ ಬೇಕಪ್ಪ? ಎಫ್ ಎಂ ಅಂದ್ರೆ ಏನು? ದಿಸ್ ಇಸ್ ಯುವರ್ ಎಫ್ ಎಂ. ಎಫ್ ಎಂ ಅಂದ್ರೆ ಬರ್ಕೊಂಡ್ಬಿಡ್ತೀನಿ, ಒಂದೊಂದೇ ಸಿಕ್ಕಂಗ್ ಬರ್ಕೊಂಡ್ಬಿಡ್ತೀನಿ. ವಾಟ್ ಇಸ್ ಎಲ್? ಎಲ್ ನನಗೆ ಗೊತ್ತಾಯ್ತು 30 ಅಂತ. ಅಂಡ್ ಎಫ್ ಎಂ ಅಂದ್ರೆ ಅಂತ ಹೇಳಿದ್ದೆ?
Frequency of the model class. Frequency of the model class is what? 11. F1 ಏನಂತ ಹೇಳ್ಕೊಟ್ಟಿದ್ದೆ? F1 ಅಂದ್ರೆ ಏನು? ಪ್ರಿಸೀಡಿಂಗ್. ಅಂದ್ರೆ ಇದು ಮಾಡೆಲ್ ಕ್ಲಾಸ್. ಇದ್ರ ಆಫ್ ಮಾಡೋ. ಪ್ರಿಸೀಡಿಂಗ್ ಮಾಡೆಲ್ ಕ್ಲಾಸ್. ಅದ್ರ ಹಿಂದೆಗಡೆ ಇರೋ ಫ್ರೀಕ್ವೆನ್ಸಿ ಯಾವುದು? 11 ಹಿಂದೆಗಡೆ ಇರೋ ಫ್ರೀಕ್ವೆನ್ಸಿ 3. 11 ಮುಂದೆಗಡೆ ಇರೋ ಫ್ರೀಕ್ವೆನ್ಸಿನ F2 ಅಂತ ತಗೊಂತೀವಿ. ಅರ್ಥ ಮಾಡ್ಕೋ. ಮತ್ತೆ ಹೇಳ್ತೀನಿ, ಇದು FM ಆದ್ರೆ ಮಧ್ಯದ FM. ಓಕೆ, ನಿಮ್ಗೆ ಅರ್ಥ ಆಗತ್ರ ಹೇಳ್ಕೊಡ್ಬೇಕು ಅಂತ ಅಂದ್ರೆ ಅಯ್ಯೋ, ಇದು FM, ಇದು F1, ಇದು F2. ಅರ್ಥ ಆಯ್ತಲ್ವಾ? ಇಷ್ಟೇ. ಆಫ್ ಮಾಡಪ್ಪ, ಬೇರೆದೆಲ್ಲ ಕಾಣ್ತಾ ಇದೆ ನಿಂದು. ಸಾರಿ, ಏನದು? ಕ್ಯಾಮ್ರಾ. ವೆರಿ ಗುಡ್. ಪ್ಲೀಸ್ ಆಫ್ ಮಾಡ್ರು. ಓಕೆ, ಅದ್ರಲ್ಲೇನ್ ಥ್ಯಾಂಕ್ಸ್ ಬಿಡಪ್ಪ. H ಅಂದ್ರೆ ಏನಪ್ಪ? ವಾಟ್ ಈಸ್ H? ವಿಡ್ತ್ ಆಫ್ ದಿ ಕ್ಲಾಸ್ ಇಸ್ ವಾಟ್? 30-35 ಅಂತ ಎಷ್ಟಾಗುತ್ತೆ? ಇಟ್ ಈಸ್ 5. ಎಲ್ಲಕ್ಕೂ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಹೋಗ್ಬಿಡು. 35 ಅಂತ ಎಲ್ಲ ಬರಿಬೇಡ, ಡೈರೆಕ್ಟ್ ಗೊತ್ತಾಗ್ಬಿಡುತ್ತೆ ಅದು. ಫಾರ್ಮುಲಾ ಒಂದ್ಸರಿ ಬರ್ಕೊಂಬಿಡು, ಕಾನೂನು ಕೈ ತೊಳಕ್ ಹೋಗ್ಬಿಡ. Z is equal to what is the formula? L plus FM minus F1 divided by 2FM minus F1 minus F2 into H. You substitute all the things and get the answer. So L is 30. ಅಂದ್ರೆ ಈಗ ಇನ್ನೊಂದ್ ಹೆಂಗ್ ಕ್ವಶನ್ ಗೊತ್ತಾ? ಈ ಕ್ವಶನ್ ಕೊಟ್ಬಿಟ್ಟು ಆನ್ಸರ್ ಏನು ಅಂತ ಕೊಟ್ರೆ, ಅವನು ಸಪೋಸ್ ಏನಾದ್ರು ಮೋಡ್ ಅಂತ ಕೊಟ್ರೆ ಆನ್ಸರ್ ಏನಿರ್ಬೋದು ಹೇಳು? ಆನ್ಸರ್ ಏನ್ ಬರ್ಬೋದು? 30 ಇಂದ 35 ಒಳಗೆ. ಅಷ್ಟೇ, ಅದೇ ಲಾಜಿಕ್. 30 ಇಂದ 35 ಒಳಗಡೆ ಆನ್ಸರ್ ಬರ್ಬೇಕು ನನಗೆ. ಅಂದ್ರೆ ಯಾಕಂದ್ರೆ ಇದೇ ಮಾಡಲ್ ಕ್ಲಾಸ್ ಅಂತ ಗೊತ್ತಾಗಿದೆ. ಅಂದ್ರೆ ಇಷ್ಟರಲ್ಲೇ ಬರುತ್ತೆ ಆನ್ಸರ್. 30 ಮೇಲಿರ್ಬೇಕು, 35 ಕೆಳಗಿರ್ಬೇಕು. ಅದೇ ನಿಮ್ದು ಮೋಡ್ ಬಂದ್ಬಿಡುತ್ತೆ. ಓಕೆ, ನಿಮ್ಮ ಆನ್ಸರ್ ಅಲ್ಲಿ ಬೇರೆ ಬೇರೆದೆಲ್ಲ ಕೊಟ್ಟಿರ್ತಾನೆ. 25 ಕೊಟ್ಟಿರ್ತಾನೆ, 35.7 ಅಂತ ಕೊಟ್ಟಿರ್ತಾನೆ, 40 ಅಂತ ಕೊಟ್ಟಿರ್ತಾನೆ. ಇದ್ರಲ್ಲಿರೋದು ಯಾವ್ದೋ ಒಂದು 33 ಅಂತ ಕೊಟ್ಟಿರ್ತಾನೆ. ಅವಾಗ ಆನ್ಸರ್ ಅಂತ ಹೇಳ್ಬೇಕು ನೀವು? 33 ಅಂತ ಹೇಳ್ಬೇಕು. ಓಕೆ, ಎಲ್ಲ ಲೆಕ್ಕ ಮಾಡ್ಕೊಂಡು ಹೋಗ್ಬಾರ್ದು. 32.85. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. FM is 11 minus F1 is 3 divided by 2FM. ಡೈರೆಕ್ಟ್ ಬರಿತೀನಿ. 2FM ಅಂದ್ರೆ 22 ಆಗುತ್ತೆ. minus 3 minus 5 into H is 5. So it is, ಅದನ್ನ ಹೇಳ್ತೇನೆ, 30 ಪ್ಲಸ್ ಇರುತ್ತೆ ಅಂತ. 30ಗೆ ಸ್ವಲ್ಪ ಆಡ್ ಮಾಡೋ ತರ ಇರುತ್ತೆ ಅಂತ. ಸೊ ಡೆಫಿನೆಟ್ಲಿ ಇದು ಎಷ್ಟು ಬರುತ್ತಪ್ಪ ಆನ್ಸರ್? ಫುಲ್ ಸಿಂಪ್ಲಿಫಿಕೇಶನ್ ಮಾಡಿದ್ ನನ್ಗೆ ಆನ್ಸರ್ ಹೇಳಿ. 8/14 into 5. ಟೋಟಲ್ ಆನ್ಸರ್ ಎಷ್ಟಪ್ಪ ಈಗ? 89 ಏನೋ ಬರುತ್ತೆ. 32.85 ಬಂದಿದೆ. ಇರ್ಲಿ, ತೊಂದ್ರೆ ಇಲ್ಲ. ಅಪ್ರಾಕ್ಸಿಮೇಟ್ ಮಾಡೋಣ, ಓಕೆನಾ? ಅಪ್ರಾಕ್ಸಿಮೇಟ್ಲಿ 33 ತರ, 32 ಹಂಗೆ. ಓಕೆ, ಸೊ ಇಷ್ಟು ಬಂತೇನಪ್ಪ? ಅರ್ಥದೇನಪ್ಪ? ಇನ್ನೊಂದು ಹೋಮ್ ವರ್ಕ್ ಹೋಗ್ಬಿಡಿ. ಸೊ ನೆಕ್ಸ್ಟ್ ವಿಲ್ ಡೂ another topic. ಅಂದ್ರೆ ಬೇಸಿಕ್ ಕಾಮನ್ ಸೆನ್ಸ್ ಗೊತ್ತಿರ್ಲಿ ಎಲ್ಲಕ್ಕೂ. ಈ ತರ ಇದು ಉದ್ದು ಫಾರ್ಮುಲಾ ಮಾಡ್ಕೊಂಡೇ ಮಾಡ್ಬೇಕು ಅಂತ ಅಲ್ಲ. ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮೋಡ್ ಕಂಡಿಡ್ತಿದೀವಿ ಅಂತಂದ್ರೆ ನೋಡ್ಬೇಕು. ಸೊ ಕ್ಲಾಸ್ ಇಂಟರ್ವಲ್ ಬರ್ಕೊಳಮ್ಮ, ಫ್ರೀಕ್ವೆನ್ಸಿ ಬರ್ಕೊಳಮ್ಮ ಜಮುನಾ. ಸೊ 20 to 30, 30 to 40, 40 to 50, 50 to 60, 50 to 60, ಅಯ್ಯಯ್ಯಪ್ಪ, 60 to 70, 70 to 80, 4, 7, 9, 11, 4, 7, 9, 11, 6, 2. ಮಾಡಲ್ ಕ್ಲಾಸ್ ಗೊತ್ತಾಯ್ತಲ್ವಾ? ಈಗ ಮಾಡಲ್ ಕ್ಲಾಸ್ ಗೊತ್ತಾಯ್ತು, ಹೆಂಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಈಗ ಮಾಡ್ಕೊಂತ ಹೋಗಿ. ಮನೇಲಿ ಮಾಡಿ. ಕಾನೂನು ಕೈ ತಗೋತಾ ಇದೀರಾ ಎಲ್ರು? ದಯವಿಟ್ಟು ಮನೆ ಕೆಲಸ. ಸೊ ಆನ್ಸರ್ ಕೂಡ ಬರಿತೀನಿ. ಅದ್ ಆನ್ಸರ್ ಹೆಂಗ್ ಬಂತು ಅಂತ ನೀವ್ ಹೇಳಿ. ಮನೆ ಕೆಲಸ. ಸೊ ಆನ್ಸರ್ ಏನ್ ಬರುತ್ತೆ ಅಂತ ಅಂದ್ರೆ, ಉತ್ತರ ಬಂದ್ಬಿಟ್ಟು, ನಿಮ್ಮ ಉತ್ತರ
52.8 ಬರ್ಬೇಕು. ಹೌದಾ ಇಲ್ಲ? ನಿಮ್ಮ ಆನ್ಸರ್ ಇಲ್ಲಿಂದ ಎಲ್ಲಿಗೆ ಬರ್ಬೇಕಂತ ಹೇಳಿದೀನಿ. ಇಲ್ಲಿ ಮಾಡಲ್ ಕ್ಲಾಸ್ ಯಾವ್ದು ಇಲ್ಲಿ 50 to 60 ಇಸ್ ದ ಮಾಡಲ್ ಕ್ಲಾಸ್. ನಿಮ್ಮ ಆನ್ಸರ್ 50 ಇಂದ 60 ವರೆಗೂ ಇರಬೇಕು ಅಂತ. 50 ಇಂದ 60 ವರೆಗೂ ಅಂತಂದ್ರೆ ಡೆಫಿನೆಟ್ಲಿ ಅದು ಇಷ್ಟಿದೆ, ಈ ಆನ್ಸರ್ ಬರ್ಬೇಕು. ನೆಕ್ಸ್ಟ್ ಕ್ವಶನ್ ರಾಜು ಸಾಕು ಮಾಡ್ಕೊ, ಇನ್ನು ಎಷ್ಟು ಕ್ವಶನ್ ಕೊಟ್ರು ಹಿಂಗೆ ಮಾಡೋದು ನೀವು. ನೆಕ್ಸ್ಟ್ ಕ್ವಾರ್ಟೈಲ್ಸ್ ಬಗ್ಗೆ ಐಡಿಯಾ ಹೇಳ್ತೀನಿ. ಕ್ವಾರ್ಟೈಲ್ ಸಾಕು ಅನ್ಸುತ್ತೆ, ಆಮೇಲೆ ಹೇಳ್ತೀನಿ ಕ್ವಾರ್ಟೈಲ್ಸ್ ಬೇಡ. ಈಗ ಎಲ್ಲ ಗೊತ್ತಾಯ್ತು. ಈಗ ಏನೇನ್ ಗೊತ್ತಾಯ್ತು? ಸೆಂಟ್ರಲ್ ಟೆಂಡೆನ್ಸೀಸ್ ಯಾವ್ದು ಕಲ್ತಿದ್ರೆ ಈಗ ಯು ಹ್ಯಾವ್ ಲರ್ನ್ಡ್ ಮೀನ್, ಮೀಡಿಯನ್, ಮೋಡ್. ಓಕೆನಾ? ಮೀನ್ ಅಂದ್ರೆ ಏನು? ಆವರೇಜ್ ಅಂತ. ಆವರೇಜ್ ಆಫ್ ಆಲ್ ದಿ ಅಬ್ಸರ್ವೇಷನ್ಸ್ ಅಂದ್ರೆ ಟೋಟಲ್ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ಓದಿದೀರಾ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಪ್ಪ? ಮೀಡಿಯನ್. ಮೀಡಿಯನ್ ಅಂತ ಅಂದ್ರೆ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಆಫ್ ದ ಡೇಟಾ ವೆನ್ ಯು ಅರೇಂಜಿಂಗ್ ಇಟ್ ಇನ್ ದ ಫಾರ್ಮ್, ಏನದು ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದಾಗ ಮಿಡಲ್ ಮೋಸ್ಟ್ ವ್ಯಾಲ್ಯೂನ ನಾವೇನಂತ ಕರಿತೀವಿ? ಮೀಡಿಯನ್ ಅಂತ ಕರಿತೀವಿ. ಅಂಡ್ ದೆನ್ ಮೋಡ್ ಅಂತ ಅಂದ್ರೆ ಮೋಸ್ಟ್ ಫ್ರೀಕ್ವೆಂಟ್ಲಿ ರಿಪೀಟೆಡ್ ಅಬ್ಸರ್ವೇಷನ್ ಏನಿದೆ ಅದನ್ನ ನಾವು ಮೋಡ್ ಅಂತ ಕರಿತೀವಿ. ಆ ಮೂರು ಕ್ವಾಂಟಿಟೀಸ್ಗೂ ಕೂಡ ರಾ ಡೇಟಾಗೆ ಹೆಂಗೆ ಮಾಡೋದು, ಡಿಸ್ಕ್ರೀಟ್ ಡೇಟಾ, ಕಂಟಿನ್ಯೂಸ್ ಡೇಟಾ, ಮೂರು ಡೇಟಾಗಳಿಗೂ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಅದೇ ತರ ನೆಕ್ಸ್ಟ್ ಇವಾಗ ನೋಡ್ತಾ ಹೋಗೋಣ. ರಿಲೇಶನ್ಶಿಪ್ ನೆಕ್ಸ್ಟ್ ಹೆಡ್ಡಿಂಗ್ ಬಂದ್ಬಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ. ರಿಲೇಶನ್ಶಿಪ್ ಬಿಟ್ವೀನ್, ಸಂಬಂಧ ಹೆಂಗಿದೆ, ಚೆನ್ನಾಗಿದ್ಯಾ ಇಲ್ವಾ ಅಂತ. ರಿಲೇಶನ್ಶಿಪ್ ಬಿಟ್ವೀನ್ ಏನದು ಮೀನು, ಮೀಡಿಯನ್ನು, ಮೋಡ್. ಮೀನ್, ಮೀಡಿಯನ್ನು, ರಿಲೇಶನ್ಶಿಪ್ ಬಿಟ್ವೀನ್ ಮೀನ್, ಮೀಡಿಯನ್ನು, ಮೋಡ್. ಓಕೆ, ಮೀನು, ಮೀಡಿಯನ್ನು, ಮೋಡ್ಗೆ ಏನ್ ಡಿಫ್ರೆನ್ಸ್ ಇದೆ ಅಂತ. ಸೊ ಒಂದನ್ನ ಇನ್ನೊಂದು ಏನ್ ಗೊತ್ತಿಲ್ಲ ಅಂತಂದ್ರೆ ನಿಮಗೆ ನೋಡಿ, ಲೆಟರ್ಗಳು ಸಿಂಬಲಿಕ್ ಗೊತ್ತಾಗಿರ್ಲಿ. ಮೀನ್ ನಾವು ಯಾವತ್ತೂ ಕೂಡ ಎಕ್ಸ್ ಬಾರ್ ಅಂತ ತಗೊಂಡಿದ್ ನಾವ್ ಅಲ್ಲಿ. ಮೀಡಿಯನ್ಗೆ ಸಿಂಬಲ್ ಎಂ ಅಂತ ತಗೊಂತೀವಿ, ನೆನ್ಪಿಟ್ಕೊಂಡ್ಬಿಡಿ, ಇದು ಎಂ ಅಂತ. ಮೋಡ್ಗೆ ಹೀಗೆ ಅಂತ ಹೇಳಿದೆ ಸಿಂಬಲ್ ಝೆಡ್ ಅಂತ ಹೇಳಿದ್ದೆ. ಸೊ ಇದು ನೆನ್ಪಿಟ್ಕೊಂಡಿರಿ. ಓಕೆನಾ? ಸೊ ಇದು ನಿಮ್ಗೆ ಸಿಂಬಲ್ಸ್ ನೆನ್ಪಿಟ್ಕೊಂಡಿರಿ. ಈಗ ಮೂರಕ್ಕೂ ರಿಲೇಶನ್ಶಿಪ್ ಬರುತ್ತೀನಿ ನೋಡಿ. ಈಗ ಝೆಡ್ ಇಸ್ ಈಕ್ವಲ್ ಟು, ದಿಸ್ ಇಸ್ ದ ರಿಲೇಶನ್ಶಿಪ್. ಝೆಡ್ ಇಸ್ ಈಕ್ವಲ್ ಟು 3 times ಎಂ, 3 times ಎಂ ಮೈನಸ್ 2 times ಮೀನ್. ದಿಸ್ ಇಸ್ ದ ರಿಲೇಶನ್ಶಿಪ್. ಓಕೆನಾ? ತುಂಬಾ ಇಂಪಾರ್ಟೆಂಟ್, ನೋಡ್ಕೊಂಡಿರಿ. ಇವೇ ರಿಲೇಶನ್ಶಿಪ್. ಓಕೆ, ದಿಸ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್. ಇದರಲ್ಲಿ ಝೆಡ್ ಅಂದ್ರೆ ಗೊತ್ತಲ್ವಾ? ಝೆಡ್ ಅಂದ್ರೆ ಮೀಡಿಯನ್, ಮೋಡು, ಮೀಡಿಯನ್ನು ಅವೆಲ್ಲ ಗೊತ್ತಾಗುತ್ತಲ್ವಾ? ಎಸ್. ಸೊ ಹಿಂಗಂದ್ರೆ ಮೋಡು, ಹಿಂಗಂದ್ರೆ ಮೀಡಿಯನ್ನು, ಹಿಂಗಂದ್ರೆ ಮೀನು. ಅಂದ್ರೆ ಈಗ ನಿಮ್ಗೆ ಕ್ವಶನ್ ಹೆಂಗ್ ಕೊಡ್ತಾನೆ ಅಂತಂದ್ರೆ, ಯಾವ್ದೋ 2 ಕ್ವಾಂಟಿಟಿ ಕೊಟ್ಟಿಬಿಟ್ಟು ಇನ್ನೊಂದು ಕ್ವಾಂಟಿಟಿ ಕಂಡುಹಿಡೀರಿ ಅಂತ ಕೇಳ್ಬೋದು ಅವನು. ಓಕೆನಾ? ಅವನು ಮೀಡಿಯನ್ ಕೊಟ್ಬಿಟ್ಟು ಮೀನ್ ಕೊಟ್ಬಿಟ್ಟು ಒಂದು ಡೇಟಾ ಸೆಟ್ಗೆ ಮೋಡ್ ಏನಾಗಿರ್ಬೋದು ವಿತೌಟ್ ಆಕ್ಚುಯಲ್ ಕ್ಯಾಲ್ಕುಲೇಷನ್ಸ್, ನೀವು ಯೂಸಿಂಗ್ ದ ರಿಲೇಷನ್ ಯು ಕ್ಯಾನ್ ಫೈಂಡ್ ಇಟ್. ಓಕೆನಾ? ಸೊ ಪ್ರಾಬ್ಲಮ್ಸ್ ಮಾಡೋಣ. ವಿಲ್ ಟೇಕ್ ದ ಪ್ರಾಬ್ಲಮ್ಸ್. ದ ಫಸ್ಟ್ ಪ್ರಾಬ್ಲಮ್ ಇಸ್, so in the data set, if the mean of the data is given, if the mean is 450, mode is 500, mode is equal to 500. So find ಏನ್ ಕೇಳ್ತಿದ್ದಾನೆ? ಮೀಡಿಯನ್ ಕೇಳ್ತಿದ್ದಾನೆ ಅಣ್ಣ. Okay, so what is the answer for this? What is given? First of all, mean is given. Mean ಅಂದ್ರೆ ಏನು? x bar is 450. Mode ಅಂದ್ರೆ ಏನು? z is 500. m you have to find. So what is the relation we have?
we have the relation z is equal to 3 times the median minus 2 times the mean. Okay, ಸೊ ಈಗ ನಮಗೆ ಬೇಕಿರೋದು ಮೀಡಿಯನ್. ಅದಕ್ಕೆ ಈ 2 - 2x ಬಾರ್ ನ ಈ ಕಡೆ ತಗೊಂಬ, ಅವಾಗ ಏನಾಗುತ್ತೆ z -2x ಬಾರ್ ಈ ಕಡೆ ಬಂದ್ರೆ +2x ಬಾರ್ is equal to 3 times m. z ಅಂದ್ರೆ ಕೊಟ್ಟಿದ್ದಾನೆ, ಬರ್ಕೊಳ್ಳಿ. ಇಟ್ ಇಸ್ 500 plus 2 into x bar is 450 is equal to 3 times m. Simplify this. 450 into 2 ಬಂದ್ಬಿಟ್ಟು 900 ಆಗುತ್ತೆ. 900 plus 400 500 1400 is equal to 3 times m ಆಗುತ್ತೆ. ನನಗೆ m ಮಾತ್ರ ಬೇಕಿರೋದು, 3 ಬೇಡ. 3 ಈ ಕಡೆ ಕಳಿಸ್ಕೊಳ್ಳಿ. 1400 upon 3 is equal to m. Simplify this. 466. m will be approximate ಮಾಡಿ 466.6 ಬರುತ್ತಂತೆ. ಬರುತ್ತಾ? 466.6 ಬರುತ್ತೆ. ಅಪ್ರಾಕ್ಸಿಮೇಟ್ ಮಾಡಿ. ಓಕೆನಾ? Next question. ಎರಡನೇದು, mean is given. Mean is equal to 40. Median is equal to 43. Median is equal to 43. Mode ಕಂಡುಹಿಡಿಯಿರಿ. Mode is equal to question mark. ಮಾಡಿ, ಸಿಂಪ್ಲಿಫೈ ಮಾಡಿ, ನೀವೇ ಮಾಡಿ. Z is equal to 3m minus 2x bar. Z ಕಂಡುಹಿಡಿಯಬೇಕಾದ್ರೆ ಈಗ 3 into m ಅಂದ್ರೆ ಮೀಡಿಯನ್, 43 minus 2 into 40. So 43 4 12 129 minus 80 ಎಷ್ಟಾಗುತ್ತೆ? 20 49 ಆಗುತ್ತೆ. So this is your Z. ಮಸ್ಟ್. ಈಗ ವಿ ವಿಲ್ ವೆರಿಫೈ ದ ಡೇಟಾ. ಓಕೆನಾ? ಅಂದ್ರೆ ಈಗ ನಾನು ಏನ್ ಕೊಟ್ಟೆ ಇಲ್ಲಿ, ಸರ್ ಈ ಡೇಟಾ ನಿಜವಾಗ್ಲೂ ವರ್ಕ್ ಆಗುತ್ತಾ ಇದು ಅಂತ ನೀವು ಕೇಳ್ತೀರಾ ಅಲ್ವಾ? ನಾನೊಂದು ಡೇಟಾ ಸೆಟ್ ಕೊಡ್ತೀನಿ, ಅದು ವೆರಿಫೈ ಮಾಡಿ, ನೀವೇ ವೆರಿಫೈ ಮಾಡಿ. ಓಕೆನಾ? ಈಗ ನಿಮ್ಗೆ ಅರ್ಥ ಆಯ್ತು ನಾನು ಏನೇನ್ ಮಾಡಿದೆ. ಇಲ್ಲಿ 3 ಕ್ವಾಂಟಿಟಿ ಇರ್ತವೆ. 3 ಕ್ವಾಂಟಿಟಿನಲ್ಲಿ 2 ಕ್ವಾಂಟಿಟಿ ಅವ್ನು ಕೊಟ್ಬಿಟ್ಟು ಥರ್ಡ್ ಒನ್ ಯಾವ್ದನ್ನೋ ಒಂದನ್ನ ಕಂಡುಹಿಡಿರಿ ಅಂತ ಕೇಳ್ತಾನೆ. ಆ ರಿಲೇಶನ್ಶಿಪ್ ಹಾಕ್ಬಿಟ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. For the data 1 2 2 1 2 2 5 7 12 15 20 verify the relationship. Verify the relationship between ಯಾವ್ದಪ್ಪ ಅಂದ್ರೆ ಯಾವ್ದು ರಿಲೇಶನ್ಶಿಪ್? x ಬಾರ್, ಮೀನು, ಮೀಡಿಯನ್ನು, ಮೋಡ್. ಮೀನು ಮತ್ತೆ ಮೀಡಿಯನ್ನು ಮೋಡ್ ಏನಿದೆ ಆ ರಿಲೇಶನ್ಶಿಪ್ ಇದೆಯಲ್ಲ ನಮ್ಮ ಹತ್ರ, ಅದನ್ನ ವೆರಿಫೈ ಮಾಡಿ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ ಈ ಡೇಟಾಗೆ ಅಂತ. ಲೆಟ್ ಅಸ್ ವೆರಿಫೈ ದಿಸ್. ಅಂದ್ರೆ ಆ ಮೂರನ್ನು ಕಂಡುಹಿಡಿಬೇಕು ಫಸ್ಟ್ ನಾವು, ಅದಾದ್ಮೇಲೆ ಅಂತಾನೆ ವೆರಿಫೈ ಮಾಡಕ್ಕಾಗತ್ತೆ. ನಾವು ವಾಟ್ ಇಸ್ ದ ಡೇಟಾ? ಯಾವತ್ತೇ ಆಗ್ಲಿ ಡೇಟಾ ಕೊಟ್ಟಾಗ ಯಾವುದೇ ನಾವು ಸ್ಟ್ಯಾಟಿಸ್ಟಿಕಲ್ ಆಪರೇಷನ್ ಮಾಡೋದ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ರೈಟ್ ಇಟ್ ಇನ್ ದಿ ಅರೇ ಫಾರ್ಮ್. ಅಂದ್ರೆ ಅರೇಂಜ್ಮೆಂಟ್ ಮಾಡಿ. ಇಟ್ ಈಸ್ ಆಬ್ವಿಯಸ್ಲಿ ಆಲ್ರೆಡಿ ಇನ್ ದ ಅರೇ ಫಾರ್ಮ್. ಇಟ್ ಈಸ್ 1 2 2 5 7 12 15 20. ಮೀನು ಮೀಡಿಯನ್ ಮೋಡ್ ಕಂಡುಹಿಡಿತಾ ಹೋಗೋಣ. ಈಗ ನನಗೆ ಕೇಳಿ, ವಾಟ್ ಇಸ್ ದ ಮೀನ್? 64/8 sir. So mean ಅಂದ್ರೆ ಹೆಂಗ್ ಕಂಡುಹಿಡಿತೀವಿ? How to find the mean of the data? n plus Sum of observation
ಡೈರೆಕ್ಟ್ ಆಗಿ ಬರ್ದ್ಬಿಡ್ತೀನಿ ನಾನು. ಸಮ್ ಆಫ್ ಅಬ್ಸರ್ವೇಷನ್ ಎಷ್ಟಾಗುತ್ತೆ 5, 10, 17, 19, 29, 39, 44, 64. 64 ಡಿವೈಡ್ ಬೈ 3, 3, 6, 3, 3, 6, 2, 8. 8, 8 64. So the answer is what? 8. Median is 8. Sorry, ಎಂದು mean is 8. ನಾನು ಎಲ್ಲ ಬರ್ದಿಲ್ಲ 1, 2, 1 plus 2 plus ಅಂತ ಕೂಡಿಲ್ಲ, ನೀವು ಹಂಗೆ ಮನಸ್ಸಲ್ಲೇ ಕೂಡ್ಕೋಬೇಕು. ಮೀನ್ ಗೊತ್ತಾಯ್ತು ಈಗ. Now what is the median of the data? What is the formula we have? What is n here? N is equal to 10. 9. 3, 3, 6, 8. N is equal to 8. So median formula ಏನು? even ಇದ್ರೆ ಫಾರ್ಮುಲಾ ಏನಂತ ಹೇಳಿದೀನಿ? n by 2th plus n by 2 plus 1th divided by 2. n ಅಂದ್ರೆ 8. 8 by 2 ಅಂದ್ರೆ 4th ಬರುತ್ತೆ. ಅಂದ್ರೆ 4th term plus 5th term add ಮಾಡಿ divided by 2 ಮಾಡಿ. 4th term ಯಾವುದು? 5 plus 7. 5 plus 7 by 2 which is equal to 12. 12 by 2 6. So median is obtained. So third one is what? Mode. 2. Mode ನೋಡಿ, ಯಾವ ಅಬ್ಸರ್ವೇಷನ್ ಜಾಸ್ತಿ ರಿಪೀಟ್ ಆಗಿದೆ? 2 is repeated twice. ಹಂಗಾದ್ರೆ ಮೋಡ್ ಏನಾಗುತ್ತೆ ಇಲ್ಲಿ? 2 ಆಗುತ್ತೆ. ನಾರ್ಮಲ್ ಬೈ ಅಬ್ಸರ್ವೇಷನ್ I can say it is 2. Now what is the relationship we have? We have the relationship. What is the relation? Z is equal to we have. Z is equal to 3m minus 2. Z is what? Mode ಅಂದ್ರೆ ಇದೆ ಕಣಪ್ಪ Z. This is what your Z is. 2 is equal to 3 times median 6 minus 2 times 8. So 2 is equal to R ಮೂರ್ಲ 18 minus 8 16. So 2 is equal to 18 minus 16 ಆಗುತ್ತೆ. Okay, 2 is equal to 2 ಬಂತು ಅಲ್ವಾ? ಅಂದ್ರೆ ಈಕ್ವೇಶನ್ ಬ್ಯಾಲೆನ್ಸ್ ಆಯ್ತಲ್ವಾ? ಅಂದ್ರೆ ಬ್ಯಾಲೆನ್ಸ್ ಆಯ್ತು ಅಂತಂದ್ರೆ ವೆರಿಫೈಡ್ ಅಂತ. Therefore verified. ಸರ್ ವೆರಿಫೈ ಅಂದ್ರೆ ಆಗಿಲ್ಲ ನಮ್ಮ ಹತ್ರ ಇರೋ ರಿಲೇಶನ್ಶಿಪ್ ಏನಿದೆ ಅದು ಏನಂತ ಆಯ್ತು? ನಿಜ ಅಂತ ಆಯ್ತು ಅಲ್ವಾ? ಎಸ್, ದಟ್ ಈಸ್ ಸರ್ ಅದು ಮೀಡಿಯಂ ಇನ್ನೊಂದ್ಸತಿ ಹೇಳಿ ಸರ್. ಅದು ಯಾವ್ದಪ್ಪ? ಮೀಡಿಯಂ ಈ ಫಾರ್ಮುಲಾ ಕಣೋ, ಇದನ್ನ ಇನ್ನೊಂದ್ಸರಿ ಹೇಳಕ್ ಆಗಲ್ಲ. ಇದು ಫಾರ್ಮುಲಾ ಕೊಟ್ಟಿದ್ದೀನಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ. ಲಾಸ್ಟ್ ವಿಡಿಯೋ ಇದೆಯಲ್ಲ ಅದನ್ನ ವಾಚ್ ಮಾಡು. ಯಾರೋ ಇದು ನಾಯಿ ಮರಿ ಹಿಡ್ಕೊಂಡ್ ಬಂದವ್ರು. ಲವ್ ಇದೇನ್ರಲ್ಲ ಇದು? ಸರ್ ಆಗ್ಲಿಂದ ಹಂಗೆ ಆಗ್ತಿದೆ. ಏನಾಗ್ತಿದೆ? ನನ್ನ ಸ್ಕ್ರೀನ್ ಬರುತ್ತಲ್ಲ, ಡಬಲ್ ಟ್ಯಾಪ್ ಮಾಡ್ರೋ. ಹಿಂಗೆ ಡಬಲ್ ಟ್ಯಾಪ್ ಮಾಡಿ ಪಿನ್ ಅಂತ ಬರುತ್ತೆ ಅನ್ಸುತ್ತೆ ನೋಡು. Yes, sir. ಪಿನ್ ಮಾಡು. ಅವಾಗ ಬೇರೆಯವ್ರದ್ದು ಕಾಣಿಸಲ್ಲ, ಬರೀ ನಂದು ಮಾತ್ರ ಕಾಣಿಸುತ್ತೆ ಬೋರ್ಡ್. ಓಕೆ, ನೆಕ್ಸ್ಟ್ ಇನ್ನೊಂದು ಸೆಂಟ್ರಲ್ ಟೆಂಡೆನ್ಸಿ ಕ್ವಾರ್ಟೈಲ್ಸ್ ಅಂತ ಬರುತ್ತೆ. ಕ್ವಾರ್ಟೈಲ್ಸ್ ಬಗ್ಗೆ ಆಲ್ರೆಡಿ ನಾನು ಮಾತಾಡಿದೀನಿ. ಎಲ್ಲಿ? ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಯಾವ್ದ್ರಲ್ಲೋ ಬಂದಿತ್ತು ಒಟ್ಟಿಗೆ. ಅದು ಹೇಳ್ಬೇಕಾದ್ರೆ ಬಾಕ್ಸ್ ಪ್ಲಾಟ್ ಅಲ್ಲಿ ಬಾಕ್ಸ್ ಪ್ಲಾಟ್ ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದೆ. ಇವಾಗ ಸ್ವಲ್ಪ ರೀಕಾಲ್ ಮಾಡ್ಬಿಡ್ತೀನಿ ಕ್ವಾರ್ಟೈಲ್ಸ್ ಬಗ್ಗೆನು. ಯಾಕಂದ್ರೆ ನೆಕ್ಸ್ಟ್ ನನಗೆ ಕ್ವಾರ್ಟೈಲ್ ಡಿವಿಯೇಷನ್ ಅಂತ ಬರುತ್ತೆ. ಕ್ವಾರ್ಟೈಲ್ ಡಿವಿಯೇಷನ್ಗೆ ಇದು ಬೇಕಾಗುತ್ತೆ, ಕ್ವಾರ್ಟೈಲ್ಸ್ ಬಗ್ಗೆ ಐಡಿಯಾ ಇರಬೇಕು. ಅದಕ್ಕೋಸ್ಕರ ನಾನು ಜಸ್ಟ್ ನನ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹೇಳ್ತೀನಿ. ಕ್ವಾರ್ಟೈಲ್ಸ್ ಅಂತ ಅಂದ್ರೆ ನಾನು ನಿಮ್ಗೆ ಏನಂತ ಹೇಳಿದೀನಿ? ಬರ್ಕೊಳ್ಳಿ, ಡೆಫಿನೇಷನ್ ಬರ್ಕೊಳ್ಳಿ. Quartiles are those values. Quartiles are those values of the variable ಅಥವಾ variate ಅಂತ ಕೂಡ ಕರೀತಾರೆ. Variate which divide the total data set, data set into
4 ಪಾರ್ಟ್ಸ್, 4 ಈಕ್ವಲ್ ಪಾರ್ಟ್ಸ್ ಅಂತ ಹೇಳ್ತೀವಿ. 4 ಈಕ್ವಲ್ ಪಾರ್ಟ್ಸ್. ಕ್ವಾ ಅಂದ್ರೇನು? ಕ್ವಾಡ್ ಕೋರ್ ಪ್ರೊಸೆಸರ್ ಅಂತಲ್ಲ. ಕ್ವಾ ಅಂತ ಬಂತು ಅಂದ್ರೆ ಎಷ್ಟಪ್ಪ? 4 ಅಂತ. 4 ಈಕ್ವಲ್ ಪಾರ್ಟ್ಸ್ ಆಗಿ ಕ್ವಾಡ್ರೆಂಟ್ ಅಂತ ಬರುತ್ತೆ. ಎಷ್ಟು ಕ್ವಾಡ್ರೆಂಟ್ ಇದಾವೆ ಟೋಟಲ್ ನಿಮ್ಮ ಹತ್ರ? 4 ಕ್ವಾಡ್ರೆಂಟ್ಸ್. ಅದಕ್ಕೆ 4 ಅನ್ನೋದಕ್ಕೆ ಕ್ವಾ ಅಂತ ಹೇಳ್ತೀವಿ. ಏನಪ್ಪಾ ಕ್ವಾ? ಕ್ವಾ ಅಂದ್ರೆ ಏನಪ್ಪಾ ರಜಾ? 4 ಅಂತ ನೆನ್ಪಿಡ್ಸ ಅಷ್ಟೇ. 4 ಕ್ವಾಡ್ರೆಂಟ್ಸ್. ನಿಮ್ಗೆ ಆಕ್ಚುಲಿ ಲಾಸ್ಟ್ ಒಂದು DCT ಎಕ್ಸಾಮ್ ಅಲ್ಲಿ ಮೋಸ್ಟ್ಲಿ ಪರ್ಸೆಂಟೈಲ್ ಬಗ್ಗೆ ನಿಮ್ಗೆ 3 ತರ ಬರ್ತವೆ. ಒಂದು ಕ್ವಾರ್ಟೈಲ್ಸ್ ಅಂತ ಬರುತ್ತೆ, ಇನ್ನೊಂದು ಡಿಸೈಲ್ಸ್ ಅಂತ ಬರುತ್ತೆ, ಇನ್ನೊಂದು ಪರ್ಸೆಂಟೈಲ್ ಅಂತ ಬರುತ್ತೆ. ಒಂದು ಡೇಟಾ ಸೆಟ್ ನ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ನೆ ನೋಟ್ ಅನ್ನು ಹಾಕೊಂಡ್ ಬಡ್ಕೊಂಡ್ಬಿಡಿ. ನೋಡೀಗ ಕ್ವಾರ್ಟೈಲ್ಸ್ ಅಂತ ಅಂದ್ರೆ ಎಷ್ಟು ಪಾರ್ಟು? 4 ಪಾರ್ಟ್ಸ್. 4 ಈಕ್ವಲ್ ಪಾರ್ಟ್ಸ್ ಇನ್ ದ ಸೆನ್ಸ್. ನಾನು ಡೆಸೈಲ್ಸ್ ಅಂತ ಕರೆದ್ರೆ DECILES ಅಂತ ಡೆಸಿಮ್ ಇದಂದ್ರೆ ಎಷ್ಟು ಆಗುತ್ತೆ? 10 ಅಂತ ಅಂದ್ರೆ 10 ಪಾರ್ಟ್ಸ್ ಅಂತ. 10 ಈಕ್ವಲ್ ಪಾರ್ಟ್ಸ್ ಮಾಡಿದ್ರೆ ಒಂದು ಡೇಟಾ ಸೆಟ್ ಹೆಂಗ್ ಕೊಡ್ತಾನೆ ಅದನ್ನ 10 ಭಾಗಗಳಾಗಿ ಮಾಡಿದ್ರೆ, 10 ತುಂಡುಗಳನ್ನಾಗಿ ಮಾಡಿದ್ರೆ ಅದನ್ನ ಡಿಸೈಲ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಪರ್ಸೆಂಟೈಲ್ಸ್ ಅಂತ ಬರುತ್ತೆ. ಪರ್ಸೆಂಟೈಲ್ಸ್ ಅಂತ ಅಂದ್ರೆ ಒಂದು ಡೇಟಾ ಸೆಟ್ ನ 100 ಪಾರ್ಟ್ಸ್ ಮಾಡಿದ್ರೆ, ಓಕೆನಾ, ಅದನ್ನ ನಾವು ಪರ್ಸೆಂಟೈಲ್ಸ್ ಅಂತ ಕರಿತೀವಿ. ಪ್ರಾಬಬ್ಲಿ ಲಾಸ್ಟ್ ಇಯರ್ ಅಲ್ಲಿ ಕೇಳಿದ್ದ ಅಂತ ಅನ್ಕೊಂತೀನಿ. ಹೌದಾ ಇಲ್ವಾ? ನೆನ್ಪಿಲ್ಲ, ಮೋಸ್ಟ್ಲಿ ಎಲ್ಲ ಕೇಳ್ದಂಗೆ ಇತ್ತು ನನಗೆ. ಚೆಕ್ ಮಾಡ್ರಿ ನೋಡೋಣ. ಲಾಸ್ಟ್ ಇಯರ್ ಪೇಪರ್ ಅಲ್ಲಿ ಇತ್ತ ಅನ್ಸುತ್ತೆ. ಹೇಳಿದ್ರು ಸರ್ ಈ ಕ್ವಶನ್. ಪ್ರಾಬಬ್ಲಿ ಪರ್ಸೆಂಟೈಲ್ 2023 ಕ್ವಶನ್ ಪೇಪರ್ ತೆಗಿರಿ. ಇದನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಹೇಳಿದ್ರು ಸರ್, ಪರ್ಸೆಂಟೈಲ್ ಮೇಲೆ ಕ್ವಶನ್ ಕೇಳಿದ್ರು. ಕ್ವಾರ್ಟೈಲ್ಸ್ ಅಂತ ಅಂದ್ರೆ 4 ಅಂತ ನೆನ್ಪಿಟ್ಕೊಳ್ಳಿ. ಡಿಸೈಲ್ಸ್ ಅಂತಂದ್ರೆ 10 ಅಂತ ನೆನ್ಪಿಟ್ಕೊಳ್ಳಿ. ಪರ್ಸೆಂಟೈಲ್ ಅಂತಂದ್ರೆ 100 ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಕೊಟ್ಟಿಲ್ವಾ? ಇಲ್ಲಿಲ್ವೇ? 91 ಕ್ವಶನ್ ನೋಡಿ. ದ ಪರ್ಸೆಂಟೈಲ್ ಡಿವೈಡ್ಸ್ ದ ಸೀರೀಸ್ ಇಂಟು ಡ್ಯಾಶ್ ಈಕ್ವಲ್ ಪಾರ್ಟ್ಸ್ ಅಂತ ಇದೆ. ಅರ್ಥ ಆಯ್ತಾ? 100. ಸೊ ಗೊತ್ತಿರ್ಲಿ, ಡಿಸೈಲ್ಸ್ ಅಂತ ಕೊಟ್ರೆ ಎಷ್ಟು? 10 ಅಂತ ತಗೊಳ್ಳಿ. ಕ್ವಾರ್ಟೈಲ್ಸ್ ಅಂತ ಅಂದ್ರೆ 4. ಸೊ ಇಷ್ಟು ನಿಮ್ಗೆ ನೆನ್ಪಿರ್ಲಿ. ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಓಕೆ. ಪರ್ಸೆಂಟೈಲ್ ಅಂದ್ರೆ ಪರ್ಸೆಂಟೇಜ್ ಅಂತ ನೆನ್ಪಿಟ್ಕೊಳ್ಳಿ. ಪರ್ಸೆಂಟೇಜ್ ಅಂದ್ರೆ ಎಷ್ಟಪ್ಪ? 100 ಅಲ್ವಾ? ಆತರ. ಸೊ ಇವಾಗ ನಮ್ಗೆ ಕ್ವಾರ್ಟೈಲ್ಸ್ ಬಗ್ಗೆ ಮಾತಾಡೋಣ. ಕ್ವಾರ್ಟೈಲ್ಸ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ. ಸೊ ಏನ್ ಡೇಟಾ ಸೆಟ್ ಇದೆ, ಇದೊಂದು ಡೇಟಾ ಸೆಟ್ ಅಂತ ಅಂದ್ರೆ ನಿಮ್ಗೆ ಇಲ್ಲೆಲ್ಲೋ ಈ ಮಿಡಲ್ ಅಲ್ಲೆಲ್ಲೋ ಏನಾಗುತ್ತೆ, ಇದು Q2 ಅಂತ ಕರೀತಾರೆ. ಇಲ್ಲಿ ಎಲ್ಲೋ Q3 ಅಂತ ಕರಿತೀವಿ. ಇದನ್ನೆಲ್ಲೋನೋ Q1 ಅಂತ ಕರಿತೀವಿ. ಸೊ ಇದು ಟೋಟಲ್ ಡೇಟಾ ಸೆಟ್ ಇದು. ಓಕೆನಾ? ಸೊ ಎಷ್ಟು ಪಾರ್ಟ್ ಇದೆ ನೋಡಿ. 25% ಆಫ್ ದಿ ಡೇಟಾ ಇಲ್ಲಿರುತ್ತೆ, ಇನ್ನ 25% ಡೇಟಾ ಇಲ್ಲಿರುತ್ತೆ, ಇನ್ನ 25% ಡೇಟಾ ಇಲ್ಲಿರುತ್ತೆ, ಇನ್ನ 25% ಅಂದ್ರೆ 4 ಭಾಗ ಮಾಡ್ತಾ ಇದೀವಿ ಡೇಟಾನ. ಅರ್ಥ ಆಯ್ತಲ್ವಾ? ಈಗ 20 ಡೇಟಾ ಪಾಯಿಂಟ್ಸ್ ಇದಾವೆ, 20 ಅಬ್ಸರ್ವೇಷನ್ಸ್ ಇದಾವೆ ಅಂತಂದ್ರೆ 5 ಅಬ್ಸರ್ವೇಷನ್ ಇಲ್ಲಿ, ಇಲ್ಲೊಂದು 5, ಇಲ್ಲೊಂದು 5, ಇಲ್ಲೊಂದು 5 ಎಲ್ಲ ಸೆಗ್ರಿಗೇಟ್ ಮಾಡಿ ಭಾಗಗಳನ್ನಾಗಿ ಮಾಡಿ ಚೀಲದಲ್ಲಿ ಮೂಟೆ ಕಟ್ಟಿಡೋದನ್ನ ನಾವು ಕ್ವಾರ್ಟೈಲ್ಸ್ ಅಂತ ಕರಿತೀವಿ ಅಷ್ಟೇ. ಟೋಟಲ್ ಕ್ವಾರ್ಟೈಲ್ಸ್ ಇರೋದು 3. ಈ ಮೂರು ಕ್ವಾರ್ಟೈಲ್ಸ್ಗಳು ನಮ್ಮ ಡೇಟಾ ಸೆಟ್ ನ ಎಷ್ಟು ಪಾರ್ಟ್ಸ್ ಆಗಿ ಮಾಡ್ತವೆ ಅಂದ್ರೆ 4 ಪಾರ್ಟ್. ಸರ್ ಏನು ಕೇಳಿಸ್ತಾ ಇಲ್ಲ. ಏನ್ ಕಾಣಿಸ್ತಾ ಇಲ್ಲ ಸರ್. ಹಲೋ ಸರ್, ಏನು ಕಾಣಿಸ್ತಾ ಇಲ್ಲ, ಖಾಲಿ ವಿ ಅಂತ ಕಾಣಿಸ್ತಿದೆ. ಸರೇ ಇಲ್ಲಪ್ಪ, ನಿಜ. ಎಲ್ಲಿಗೆ ಹೋದ್ರು? ಸರ್ ಎಕ್ಸಿಟ್ ಆಗ್ಬಿಟ್ಟವ್ರೆ. ಪ್ರಭು, ರೆಕಾರ್ಡ್ ಆಗ್ತಾ ಇದೆ, ರೆಕಾರ್ಡ್ ಕ್ಲಾಸ್ ನಾ ಮಾಡ್ತೀನಿ ತಗೊಳ್ಳಿ. ಮಾಡಿ ಸರ್. ಬರ್ಕೊಳ್ಳಿ.
ಹಲೋ 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 ಬಂದ್ರ ತಪ್ಪು ಬಂದ್ರೆ ಸರ್ ಬಂದ್ರ ಬರ್ತಾರ ಇರಪ್ಪ. ಯಾಕಲ್ಲ ಏನ್ ಮಾತಾಡ್ತೀರಾ? ರಲ್ಲಿ ಹೋದ್ರಿ. ಹಲೋ 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 ಜೈ ಶ್ರೀರಾಮ್. ಹಲೋ ಹಾ ಸರ್ ಬಂದ್ರು. ಕಟ್ ಆಗ್ತೈತ್ ಸರ್. ಕಾಣಿಸ್ತಾ ಹೊಸ ಇಲ್ಲ. ಫೋನ್ ತಗೊಂಡ್ರು ಸರ್. ಸರ್ ವಾಯ್ಸ್ ಮ್ಯೂಟ್ ಆಗೈತೆ. ಇನ್ನು ಸ್ಟಾರ್ಟ್ ಆಗಿಲ್ಲ ಸರ್. ಓಕೆ ಸರ್. ಹಾ ಸರ್ ಓಕೆ. ಓಕೆ ಸರ್ ಡನ್. ಇಟ್ಸ್ ಫ್ರೀ ಟು ಓಕೆ. ಸೊ Q2 ಇಸ್ ಮೀಡಿಯನ್ ಅಥವಾ ಸೆಕೆಂಡ್ ಕ್ವಾರ್ಟೈಲ್ ಅಂತ ಕೂಡ ಕರೀತಾರೆ ಅದನ್ನ. ಸೊ ಅರ್ಥ ಮಾಡ್ಕೋ, ಇದು ಫಸ್ಟ್, ಇದು ಮೀಡಿಯನ್ ಅಂತ ಕೂಡ ಕರೀತಾರೆ. ಇದನ್ನ ಥರ್ಡ್ ಕ್ವಾರ್ಟೈಲ್ ಅಂತ ಕರೀತಾರೆ ಅಥವಾ ಅಪ್ಪರ್ ಕ್ವಾರ್ಟೈಲ್ ಅಂತ ಕೂಡ ಕರೀತಾರೆ. ಓಕೆನಾ? ಸೊ ಇಷ್ಟು ಗೊತ್ತಿ, ರಫ್ ಐಡಿಯಾ ಇದು. ಓಕೆ, ನಮ್ಮ ಕ್ವಾರ್ಟೈಲ್ಸ್ ಗಳು ಏನ್ ಮಾಡ್ತವೆ ಅಂತ ಯಾರನ್ನ ಕೇಳಿದ್ರೆ ಕಿವಿಲ್ ಹೋಗಿ ಹೇಳ್ಬೇಕು ಏನಂತ, ಇದು ನಮ್ಮ ಡೇಟಾನ 4 ಭಾಗ ಮಾಡ್ತಣ ಅಂತ ಹೇಳ್ಬೇಕು. ಯಾಪ್ ಮಾಡಪ್ಪ ನಿಂದು ಮೈಕ್ ಸ್ಪೀಕರ್ ನೋಡು, ಒಗೀತಾ ಅವನೇ ಬಾಯಲ್ಲಿ, ಅದೇ ಕೇಳಿಸುತ್ತೆಲೋ. ಸುಮ್ಮನೆ ಇತ್ತ. ಸರ್ ಯಾವ ಡೇಟಾ ಕೊಟ್ಟರು 4 ಡಿವೈಡ್ ಮಾಡ್ತದೇನ್ರಿ? 4 ಪಾರ್ಟ್ಸ್. ಯಾವ ಡೇಟಾ ಕೊಟ್ರು ಅಷ್ಟೇ. ಕ್ವಾರ್ಟೈಲ್ಸ್ ಅಂದ್ರೆ ಇಷ್ಟೇ ಕತೆ, 4 ಭಾಗ ಮಾಡಾಕದ ಅಷ್ಟೇ. ಒಂದ್ ಕೇಕ್ ನ 4 ಭಾಗ ಮಾಡೋದಲ್ವಾ, ಆತರ ಅಷ್ಟೇ. ಏನನ್ನ ಕೊಡ್ಲಿ ಅವನು, 4 ಭಾಗ ಮಾಡಿದ್ರೆ ಅದು ಕ್ವಾ ಆಗುತ್ತೆ. ಕ್ವಾ. ಓಕೆ, ಸೊ ಈಗ ಫಸ್ಟ್ ಕ್ವಾರ್ಟೈಲ್ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಡೈರೆಕ್ಟ್ ಆಗಿ ಬರ್ಕೋತೀರಾ, ಇಲ್ಲ ಬರ್ಕೊಂಬಿಡಿ ಆಗಿದೆ. ಫಸ್ಟ್ ಕ್ವಾರ್ಟೈಲ್ ಅಂತಂದ್ರೆ ಏನಂತ ಬರಿಬೇಕಪ್ಪ ಈಗ? ಫಸ್ಟ್ ಕ್ವಾರ್ಟೈಲ್ ಫಾರ್ ಇದೇನಪ್ಪಾ ಅಂತ ಅಂದ್ರೆ, ಇಟ್ ಈಸ್ ದ ಮೀಡಿಯನ್ ಆಫ್ ದಿ ಲೋವರ್ ಆಫ್ ದಿ ಡೇಟಾ. ಇಟ್ ಈಸ್ ದ ಮೀಡಿಯನ್ ಆಫ್ ದ ಏನು, ಲೋವರ್ ಅಲ್ಲ ಕಣೋದು, ಲೋವರ್ ಆಫ್ ದ ಡೇಟಾ. ನೆಕ್ಸ್ಟ್ ಸೆಕೆಂಡ್ ಕ್ವಾರ್ಟೈಲ್, ಇದನ್ನ ನಾವು ಸಿಂಬಲ್ ಏನ್ ತಗೊಂತೀವಪ್ಪ? Q1. ಸೆಕೆಂಡ್ಗೆ ಏನಪ್ಪ? Q2. ಹಿಂಗಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ವಾಟ್? ಮೀಡಿಯನ್. ಇಟ್ ಈಸ್ ನಥಿಂಗ್ ಬಟ್ ಮೀಡಿಯನ್ ಅಂತ ಬರ್ಕೊಳ್ಳಿ ಅಷ್ಟೇ. ಮೀಡಿಯನ್ ಆಫ್ ದಿ ಡೇಟಾ. ಮೀಡಿಯನ್ ಆಫ್ ದ ಡೇಟಾ. ಥರ್ಡ್ ಕ್ವಾರ್ಟೈಲ್ ಅಂತ ಅಂದ್ರೆ, ಇಟ್ ಈಸ್ ದ ಮೀಡಿಯನ್ ಆಫ್ ವಿಚ್ ಒನ್? ಅಪ್ಪರ್ ಆಫ್. ಸೊ ಮೇಲ್ಗಡೆ ಆಫ್ ಇರುತ್ತಲ್ಲ ಅದ್ರದ್ದು ಮೀಡಿಯನ್. ಓಕೆನಾ? ಇಟ್ ಈಸ್ ದ ಮೀಡಿಯನ್ ಆಫ್ ದ ಅಪ್ಪರ್ ಆಫ್ ಮೇಲಾರ್ಧ ಅಂತ ಕರೀತಾರಲ್ಲ, ಮೇಲಿನ ಅರ್ಧ ಆಫ್ ದ ಡೇಟಾ. ಮತ್ತೆ ಇದರಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರ ಬರುತ್ತೆ, ಯಾರಿಗೂ ಹೇಳಕ್ ಹೋಗ್ಬಿಡಿ, ಇವತ್ತು ಹೇಳ್ತೀನಿ ಕೇಳ್ರಿ. ಏನಪ್ಪಾ ಅಂದ್ರೆ ಅದು ಯಾರುಗಳಲ್ಲಿ ತಾನೆ ಇಂಟರ್, ಊರಿಗೆ ದೇಶಕ್ಕೆ ಸಾರ್ತಾ ಇದೆ ಯೂಟ್ಯೂಬ್ ಅಲ್ಲಿ ಹಾಕಿ, ಇನ್ನೇನು ಹೇಳ್ದಲ್ಲಿ ಇಂಟರ್ ಕ್ವಾರ್ಟೈಲ್ ರೇಂಜ್. ಓಕೆನಾ? ಇಂಟರ್ ಕ್ವಾರ್ಟೈಲ್ ರೇಂಜ್ ನ ಅದಕ್ಕೊಂದು ಫಾರ್ಮುಲಾ ಇದೆ. ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ IQR ಅಂತ ನೆನ್ಪಿಟ್ಕೊಂಡ್ಬಿಡಿ. ಇಟ್ ಈಸ್ Q3 ಮೈನಸ್ Q1 ಅಂತ ಫಾರ್ಮುಲಾ. ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫಸ್ಟ್ ಕ್ವಾರ್ಟೈಲ್ ಅಂಡ್ ದ ಥರ್ಡ್ ಕ್ವಾರ್ಟೈಲ್ ಮತ್ತೆ ಫಸ್ಟ್ ಕ್ವಾರ್ಟೈಲ್ ಇರೋ ಡಿಸ್ಟೆನ್ಸ್ ನ ನಾವೇನಂತ ಕರಿತೀವಿ? ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಕರಿತೀವಿ, IQR ಅಂತ ಕರಿತೀವಿ. ಸೊ ಇನ್ನೊಂದು ನಿಮಗೆ ನೆನಪಿರ್ಲಿ, ನೋಟ್ ಅಲ್ಲಿ ಬರ್ಕೊಳ್ಳಿ. ಸೊ ಒಂದು ನೋಟ್ ಅಲ್ಲಿ ಏನ್ ಗೊತ್ತಿರ್ಬೇಕಪ್ಪ ಅಂತ ಅಂದ್ರೆ, ಯಾವತ್ತು ಯಾವ್ದು ದೊಡ್ಡದಿರುತ್ತೆ ಡೇಟಾದಲ್ಲಿ?
Q3 ದೊಡ್ಡದಿರುತ್ತೆ ಯಾವ್ದಕ್ಕಿಂತ Q2 ಗಿಂತ Q2 ಬಂದ್ಬಿಟ್ಟು Q1 ಗಿಂತ ದೊಡ್ಡದಿರುತ್ತೆ. ಯಾಕಂದ್ರೆ ಆಬ್ವಿಯಸ್ಲಿ ನೀವು ರೆಪ್ರೆಸೆಂಟೇಷನ್ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. Q3 is always bigger than Q2 and Q2 is always bigger than Q1. So this is the thing you must remember. ಓಕೆನಾ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೆ ನಾವು ಇಂಟರ್ ಕ್ವಾರ್ಟಲ್ ರೇಂಜ್ Q3 minus Q1 ಅಂತ ಅನ್ನೋದು. Although we say it is a distance, since Q3 is greater, that is why, so I have to write Q3 first, not Q1. Okay, so ಇಷ್ಟು ನೆನ್ಪಿಟ್ಕೊಳ್ರು ಅಂತಮ್ಮ. ಸೊ ಅದಾದ್ಮೇಲೆ ಈಗ ಒಂದೆರಡು ಕ್ವಶನ್ ಕೊಡ್ತೀನಿ, ಕ್ವಶನ್ ಮಾಡ್ತಾ ಹೋಗಿ. ಫಾರ್ಮುಲಾ ಬಂದ್ಬಿಟ್ಟು ಸೇಮು n+1/4 ಮಾಡ್ಕೊಂತ ಹೋಗಿ, ಅಲ್ಲೂ ಕೊಟ್ಟಿದ್ದೆ ನಿಮ್ಗೆ. ಈ ಡೇಟಾಗಳಲ್ಲಿ ನೋಡು, ಇನ್ನೊಂದು ಹೇಳ್ಬಿಡ್ತೀನಿ. ಈ ಕ್ವಾರ್ಟೈಲ್ಸ್ಗೂ ಕೂಡ ಫಾರ್ಮುಲಾಸ್ ಇದಾವೆ. ಏನು, ರಾ ಡೇಟಾ ಕ್ವಾರ್ಟೈಲ್ಸ್ ಹೆಂಗ್ ಕಂಡುಹಿಡಿಯೋದು, ಡಿಸ್ಕ್ರೀಟ್ ಡೇಟಾ ಹೆಂಗ್ ಮಾಡೋದು, ಕಂಟಿನ್ಯೂಸ್ ಡೇಟಾ ಹೆಂಗ್ ಮಾಡೋದು ಅಂತ ಥಿಯರಿ ಇದೆ. ಅದೆಲ್ಲ ನಿಮಗೆ ಕೇಳಲ್ಲ, ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಸಿಂಪಲ್ ಆಗಿ ಒಂದು ರಾ ಡೇಟಾಗೆ ಕಲ್ತ್ಕೊಳ್ಳಿ ಅಷ್ಟೇ, ಇನ್ಯಾವುದಕ್ಕೂ ಬೇಡ. ಓಕೆ, ಇನ್ಯಾವುದನ್ನು ಸಿಲೆಬಸ್ ಅಲ್ಲೂ ಇಲ್ಲ ಅಷ್ಟೊಂದು ಡೆಪ್ತ್ ಆಗಿ, ಸುಮ್ಮನೆ ನಾನು ಹೇಳ್ಕೊಡಲ್ಲ. ಓಕೆನಾ, ಸೊ ಫೈಂಡ್ Q1, Q2, Q3, IQR ಫಾರ್ ದ ಡೇಟಾ ಕೊಡ್ತೀನಿ, ಅದಕ್ಕೆ ಅಷ್ಟೆಲ್ಲ ಕಂಡುಹಿಡಿದ್ಬಿಡಿ. 9, 15, 19, 17, 13, 7 ಎಲ್ಲ ಕಂಡಿತಾ ಹೋಗಿ. ಇದಕ್ಕೆ ಫಾರ್ಮುಲಾಗಳ ಅವಶ್ಯಕತೆ ಕೂಡ ಇಲ್ಲ, ಡೈರೆಕ್ಟ್ ಆಗಿ ಹೇಳ್ಬೋದು ಅಲ್ವಾ. ಯಾವತ್ತೇ ಆಗ್ಲಿ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಅರೇಂಜ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಕ್ವಾರ್ಟೈಲ್ಸ್. ಮೀಡಿಯನ್ ಅಂತ ಮಾತಾಡ್ಬೇಕು ಅಂತಂದ್ರೆ ಅರೇಂಜ್ಮೆಂಟ್ ಈಸ್ ಮಸ್ಟ್. Okay, this is not in the array form, right? You have to arrange it in the increasing order or else in the decreasing order. Most of the times we'll use the increasing order. 7, next 9, 7, 13, 9, 13, 13, 15, 17, 19. 19. So this is in arrangement. Array anta ಕರಿತೀವಿ ಇದನ್ನ. Array. ಅರೆ ಮೂರು, ಸಾರಿ ಇನ್ನೊಂದು ಯಾವ್ದೋ ಬಿಟ್ಟಿದ್ದೀನ. 9, 11 ಅಣ್ಣ, 11 ಬಿಟ್ಟಿನಣ್ಣ. ಅಣ್ಣ ಯಾವಣ್ಣ? ನಾಗರಬಾವಿ ಹುಬ್ಳಿ ಸರ್, ಹಾ, ಹುಬ್ಳಿ. ಅಲ್ಲೇ ಅನ್ನಪೂರ್ಣೇಶ್ವರನವ್ರಿಗೆ ಹೋಗ್ಬಾ. ಓಕೆ, ನೆಕ್ಸ್ಟ್. ಸೊ ದಿಸ್ ಇಸ್ ದ ಥಿಂಗ್. ಆಮೇಲೆ ಹುಡುಗ ಯಾಕೋ ಬೇರೆ ಕಲರ್ ಅವ್ರು ಬರ್ಕೊಂಡವ್ರೆ ಅಂತ ಆಮೇಲೆ ಅದನ್ನೇ ನೋಡಿ ಮಾಡ್ಕೊಂಡಂತ ಅಷ್ಟೇ. ಓಕೆ, ಡೈರೆಕ್ಟ್ ಆಗಿ ರಜೋ ಈಗ ನನ್ಗೆ ಹೇಳ್ಬೇಕು ನೀನೀಗ ಏನಂತ. ಮೀಡಿಯನ್ ಡೈರೆಕ್ಟ್ ಆಗಿ ಹಂಗೆ ಹೇಳ್ರು. ಈಗ 13 sir. ನೋಡಪ್ಪ, ಅಲ್ಲೇ ಹೇಳ್ಬಿಡ್ಬೋದು. ಇದೇನಿದು Q2 ಮೀಡಿಯನ್, ದಟ್ ಈಸ್ ನಥಿಂಗ್ ಬಟ್ ದ ಮೀಡಿಯನ್. ಈಗ ಇದನ್ನ ಬಿಟ್ಬಿಟ್ರೆ ಈ ಕಡೆ ಎಷ್ಟಿದೆ? 3 ಇದಾವೆ. 3ರಲ್ಲಿ ಅರ್ಧ ಇದ್ರೆ ಯಾವುದು? 9. ದಿಸ್ ಇಸ್ ವಾಟ್ Q1. ಇದರಲ್ಲಿ ಅದು 17. ದಿಸ್ ಇಸ್ ವಾಟ್ Q3. ಓಕೆ, ಮುಗಿದೋಯ್ತು. ಇನ್ನೇನಿದೆ ಇಲ್ಲಿ ಮಾಡೋದಲ್ಲಿ? ಓಕೆ, ಫಾರ್ಮುಲಾ ಹಾಕೊಂಡ್ ಮಾಡು. ಫಾರ್ಮುಲಾ ಅಂತ ಏನ್ ಫಾರ್ಮುಲಾ ಅಲ್ಲ, ಇದಕ್ ಫಾರ್ಮುಲಾ ನೋಡು. Q1, Q2, Q3 ಗೆ ಫಾರ್ಮುಲಾ ಬಂದ್ಬಿಟ್ಟು ಇದು. Q1 ಗೆ ಫಾರ್ಮುಲಾ n+1/4th ಟರ್ಮ್. ಯಾಕೆ ಬೈ 4 ಅಂತಂದ್ರೆ 4 ಭಾಗ ಮಾಡ್ತಾ ಇದೀವಲ್ಲ, ಅಂದ್ರೆ ಇದು Q1 ಅನ್ನೋದು ಮೊದಲನೇ ಕಾಲ್ ಭಾಗ ಬಂದ್ಬಿಡುತ್ತೆ. Q2 ಅಂದ್ರೆ ಏನಾಗುತ್ತೆ? 2 times of n+1/4 ಅಂದ್ರೆ ಅವಾಗ 2 ಇಂದ 2 2 ಬರುತ್ತೆ. n+1/2 ಅಂದ್ರೆ ಮೀಡಿಯನ್ ಅಂತಾನೆ ಫಾರ್ಮುಲಾ. ಅದೇ ತರ Q3 ಗೆ 3 times of n+1/4th ಟರ್ಮ್ ಬರುತ್ತೆ. ಓಕೆನಾ, ಅಷ್ಟೇ, ಇನ್ನೇನಿಲ್ಲ. ಹಂಗಾದ್ರೂ ಮಾಡಿ ಹಿಂಗಾದ್ರೂ ಮಾಡಿ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ IQR ಕಂಡುಹಿಡ್ಕೊಳ್ಳೋಣ. ವಾಟ್ ಈಸ್ IQR? Q3 minus Q1. Q3 is what? It is 17 minus 9, which is equal to 8. So that is the answer. ನೋಡಿ, ಯೂಶಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಕನ್ಫ್ಯೂಷನ್ ಆಗ್ಬೇಡಿ. ಈ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡೋದು ಯಾವಾಗ ಅಂತ ಅಂದ್ರೆ ಯಾವಾಗ ಆಡ್ ಕೊಟ್ಟಾಗ. ಓಕೆ, ಈ ಫಾರ್ಮುಲಾಸ್ ಎಲ್ಲ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದ್ರೆ
ಡೇಟಾ ಏನಿದ್ದಾಗ ಆಡ್ ಡೇಟಾ ಆಡ್ ಕೊಟ್ಟಾಗ ಈವನ್ ಕೊಟ್ಟು ಏನಾಗುತ್ತೆ ಅಂತ ಒಂದು ಎಕ್ಸಾಂಪಲ್ ಮಾಡಿ ವೈಂಡ್ ಅಪ್ ಮಾಡ್ಬಿಡೋಣ. ಇದನ್ನ ಜಾಸ್ತಿ ಡ್ರ್ಯಾಗ್ ಮಾಡೋದ್ ಬೇಡ, ಕ್ವಾರ್ಟೈಲ್ಸ್ ಕತೆ ಮುಗೀತು. ಸೊ ಇನ್ನೊಂದು ಕ್ವಶನ್, ಈವನ್ ನಂಬರ್ ಆಫ್ ಅಬ್ಸರ್ವೇಷನ್ ಕೊಡ್ತೀನಿ ನೋಡೋಣ ಇವಾಗ ಹೆಂಗ್ ಮಾಡ್ತೀರ. ಓಕೆನಾ? 2, 6, 10, 11, 14, 18, 21, 34. ಸೇಮ್ ಎಲ್ಲಾನು ಕಂಡಿಡಿರಿ. Similarly, you can find IQR. Interquartile range also have to find. So ಹೆಂಗ್ ಮಾಡ್ತೀರಾ ಇಲ್ಲಿ? n ಎಷ್ಟಿದೆ ಇಲ್ಲಿ? 8. n is equal to 10 ಕೊಟ್ಟಿದ್ದಾರೆ. ಸೊ ಆನ್ಸರ್ ಇದು ಕ್ವಾರ್ಟೈಲ್ಸ್ ಸ್ಟಡಿ ಅಂತಾನೆ ತುಂಬಾ ಡೀಪ್ ಸ್ಟಡಿ ಇದೆ ಇದು. ಓಕೆನಾ? ಈಗ ಅದನ್ನೆಲ್ಲ ನಾನು ತಗೊಂಬರಕ್ ಹೋಗಲ್ಲ ನಿಮ್ಗೆ, ಯಾಕಂತಂದ್ರೆ ನೀವು ಆಮೇಲೆ ಹಾಕೊಂಡ್ಬಿಡ್ತೀರಾ. n is equal to 2, 4, 6, 8, 8 sir, 8 ಇದೆ. ಓಕೆನಾ? 8 ಇದೆ. ಈಗ ಈವನ್ ನಂಬರ್ ಆಗಿರೋದ್ರಿಂದ ನಾವು ನಾರ್ಮಲ್ ಮೆಥಡ್ ಅಲ್ಲಿ ಮಾಡಬೇಕು. ನಾರ್ಮಲ್ ಮೆಥಡ್, ಗೋ ವಿತ್ ದ ನಾರ್ಮಲ್ ಮೆಥಡ್. ಓಕೆ, ನಾರ್ಮಲ್ ಮೆಥಡ್ ಅಂದ್ರೆ ಏನು? ಫಸ್ಟ್ ಮೀಡಿಯನ್ ಕಂಡು ಹಿಡ್ಕೊಂಡ್ಬಿಡಿ. ಮೀಡಿಯನ್ ಅಂದ್ರೆ ಯಾವ್ದಿಲ್ಲಿ? Q2 ತಾನೆ? Q2. ಸೊ ಫಸ್ಟ್ ಐ ಆಮ್ ಗೋಯಿಂಗ್ ಟು ಫೈಂಡ್ Q2. ವಾಟ್ ಇಸ್ Q2? Q2 ಫಾರ್ಮುಲಾ ಏನು ನೋಡಿ. ಈಗ 8 ಅಂತ ಅಂದ್ರೆ ನೋಡಿ 2 ಇಂಟು ಬರೆಯಂಗಿಲ್ಲ. ಇದಕ್ಕೆ ಹೆಂಗ್ ಮಾಡ್ಬೇಕು? 8 ಈವನ್ ನಂಬರ್ಗೆ ಮೀಡಿಯನ್ ಹೆಂಗ್ ಕಂಡಿದ್ಯಾ? n plus n/2 plus 1/2 ಅಲ್ವಾ? ಆ ಮೆಥಡ್ ಯೂಸ್ ಮಾಡ್ಬೇಕು. n/2 ಅಂದ್ರೆ 8/2 ಎಷ್ಟಾಗುತ್ತೆ? 4th ಪ್ಲಸ್ 5th ಡಿವೈಡೆಡ್ ಬೈ 2. ಓಕೆನಾ? 4th ಟರ್ಮ್ ಯಾವ್ದು? ಅಸೆಂಡಿಂಗ್ ಆರ್ಡರ್ ಇದೆಯಾ? ಫಸ್ಟ್ ಆಫ್ ಆಲ್ ಇದೆ. 4th is 11 plus 14 divided by 2. 25/2 it is 12.5 ಅಷ್ಟೇ. ಓಕೆ, ಈಗ ನೋಡಿ 12.5 ಎಲ್ಲಿ ಬರುತ್ತೆ ಹೇಳು? 11 ಮತ್ತೆ 14 ಮಧ್ಯದಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ ಅಲ್ವಾ? 12.5 ಅಂತ. ಈಗ Q1 ಕಂಡಿಡಿಯೋಣ. ಈಗ Q1 ಅಂದ್ರೆ ಏನು? ಇಟ್ ಇಸ್ ದ ಮೀಡಿಯನ್ ಆಫ್ ದಿ ಲೋವರ್ ಆಫ್ ದಿ ಡೇಟಾ. ಈಗ ಇದು ಮಿಡಲ್ ಅಂತ ಗೊತ್ತಾಯ್ತು. ದಿಸ್ ಇಸ್ ದ ಮಿಡಲ್ ಒನ್. ಓಕೆ, ಇನ್ನ ಈ ಕಡೆ ಅರ್ಧ ಅಂದ್ರೆ ಯಾವ್ದು ಬರುತ್ತೆ? 2, 6, 10, 11. ಈಗ ಇನ್ನೊಂದು ಯಾವ್ದಪ್ಪ ಇಲ್ಲಿ ಇರೋದು ಡೇಟಾ? ಈಗ 2, 6, 10, 11. ಇದಕ್ಕೆ ಫಾರ್ಮುಲಾ ಏನು? ಅದು ಕೂಡ ಈವನ್ ಅಲ್ವಾ? divided by 2 sir. ಅಷ್ಟೇ ನೋಡಿ. ಈ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇದಕ್ಕೆ ಮೀಡಿಯನ್ ಕಂಡಿಡಿಯೋದು ಹೆಂಗ್ ಕಂಡಿದ್ಯಪ್ಪ ನೋಡಿ. ಈಗ ಇದನ್ನ ಆಡ್ ಮಾಡಿ by 2 ಮಾಡ್ಬೇಕಲ್ವಾ? ಅಷ್ಟೇ. ನೀವು ಫಾರ್ಮುಲಾ ಹಾಕಿದ್ರು ಬರುತ್ತೆ, ಇಲ್ಲ ಡೈರೆಕ್ಟ್ ಹಂಗ್ ನೋಡಿ 4, 5 ಇದ್ರೆ ಹಂಗೆ ಮಾಡ್ಬೋದು. ಏನು? 6 plus 10/2 ಎಷ್ಟಾಗ್ತದೆ? 16/2 which is equal to 8. ಓಕೆ, ಥರ್ಡ್ ಒನ್ Q3 ಫಾರ್ಮುಲಾ ಏನು? Q3 ಯಾವ ಡೇಟಾ ಇದೆ ಹೇಳು? ಇದು ಮಿಡಲ್ ಅಂತಂದ್ರೆ ಆ ಕಡೆ 4 ಇದೆ ನೋಡು. ಯಾವ್ದು? 14, 18, 21, 34. ಸೊ ಅದ್ರಲ್ಲಿ ಯಾವ್ದು? ಈಗ 18 plus 21/2 39. 19.5 sir. 19 ಅಂದ್ರೆ 19.5. So what is IQR? Q3 minus Q1. Q3 is what? 19.5 minus Sir, the Q1 is 8. 18.5. So which is equal to 11.5. ಓಕೆನಾ? ಸೊ ಇಷ್ಟು ಸಾಕು, ಇನ್ನೇನು ಬೇಡ. ಓಕೆ, 19 ಕಣೋ. 19, 19, 38, 18, 30 ಆಗ್ಬಿಡುತ್ತೆ ಕಣೋ.
ಓಕೆ, ಇಷ್ಟೊತ್ತು ನಾವೇನ್ ಮಾತಾಡಿದ್ವಿ ಗೊತ್ತಾ? ಕಾಣ್ತಿದೇನಪ್ಪ? ಕಾಣಿಸ್ತಿದೆ ಸರ್. ಓಕೆ, ಇಷ್ಟೊತ್ತು ಏನ್ ಮಾತಾಡಿದ್ವಿ ಇದನ್ನ ಸೆಂಟ್ರಲ್ ಟೆಂಡೆನ್ಸೀಸ್ ಅಂತ ಕರಿತೀವಿ. ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸೀಸ್ ಅಂತ ಅಂದ್ರೆ ಸೆಂಟ್ರಲ್ ಟೆಂಡೆನ್ಸೀಸ್ ನ ಮೆಷರ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತು. ಅಂದ್ರೆ ಒಂದು ಡೇಟಾ, ಯಾವುದೇ ಒಂದು ಡೇಟಾ ಸೆಟ್ ಬಂದ್ಬಿಟ್ಟು ಈ ಸೆಂಟ್ರಲ್ ಟೆಂಡೆನ್ಸೀಸ್ ನ ಏಮ್ ಆಗಿ ಇಟ್ಕೊಂಡು ನಾವು ಯಾವ ಕಡೆ ವಾಲ್ ಇದೆ, ಡೇಟಾ ಆ ಕಡೆಕ್ ವಾಲ್ ಇದೆಯಾ, ಈ ಕಡೆಕ್ ವಾಲ್ ಇದೆಯಾ, ಯಾವ ಕಡೆ ಡ್ಯಾನ್ಸ್ ಮಾಡ್ತಾ ಇದೆ ಡೇಟಾ ಅಂತ ನಾವು ಕಂಡುಹಿಡಿತೀವಿ. ಅದನ್ನೇ ಸೆಂಟ್ರಲ್ ಟೆಂಡೆನ್ಸೀಸ್ ಅಂತ. ಓಕೆ, ಯಾವ್ಯಾವ ಸೆಂಟ್ರಲ್ ಟೆಂಡೆನ್ಸೀಸ್ ಓದಿದ್ದು ನೀವೀಗ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಸೆಂಟ್ರಲ್ ಟೆಂಡೆನ್ಸಿ ಓದಿದ್ದು ನೀವು ಮೀನು, ಮೀಡಿಯನ್ ಬಗ್ಗೆ ತಿಳ್ಕೊಂಡ್ರಿ, ಮೋಡ್ ಬಗ್ಗೆ ತಿಳ್ಕೊಂಡ್ರಿ, ಕ್ವಾರ್ಟೈಲ್ಸ್ ಬಗ್ಗೆ ತಿಳ್ಕೊಂಡ್ರಿ. ಇಷ್ಟ್ರ ಬಗ್ಗೆನೂ ನೀವು ತಿಳ್ಕೊಂಡಿದ್ದೀರಾ. ಈಗ ಡಿಸ್ಪರ್ಷನ್ ಬಗ್ಗೆ ಓದೋಣ. ನೆಕ್ಸ್ಟ್ ಟೇಕ್ ದ ಹೆಡ್ಡಿಂಗ್, ಮೆಷರ್ಸ್ ಆಫ್ ಡಿಸ್ಪರ್ಷನ್. ಮೆಷರ್ಸ್ ಆಫ್ ಡಿಸ್ಪರ್ಷನ್ ಏನ್ ಸರ್ ಹಿಂಗಂದ್ರೆ? ಮೆಷರ್ಸ್ ಆಫ್ ಡಿಸ್ಪರ್ಷನ್ ಅಂತ ಅಂದ್ರೆ ಡಿಸ್ಪರ್ಷನ್ ಮೀನಿಂಗ್ ಹೋಗಿದೆ, ಡಿಸ್ಪರ್ಸ್ ಆಗೋದು ಅಂತ. ಓಕೆನಾ? ಡೇಟಾಗಳಂತೂ ಬೇರೆ ಡಿಸ್ಪರ್ಸ್ ಆಗಿ ಆ ಕಡೆಗೊಂದು ಈ ಕಡೆಗೊಂದು, ನಾನಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಡಿಸ್ಪರ್ಸ್ ಆಗ್ಬಿಡುತ್ತೆ ಡೇಟಾ. ಈಗ ಆ ಡಿಸ್ಪರ್ಸ್ ಹೆಂಗಾಗಿದೆ? ಜಾಸ್ತಿ ಡಿಸ್ಪರ್ಸ್ ಆಗಿದೆಯಾ ಡೇಟಾಗಳು? ಈಗ ನೋಡಿ, ಈಗ ಸುಮ್ಮನೆ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. 0.1 ಅಂತ ಇರುತ್ತೆ ಇದೊಂದು ಡೇಟಾ. ಓಕೆನಾ? 7 ಅಂತ ಇರುತ್ತೆ, 2023 ಅಂತ ಇರುತ್ತೆ. ಯು ಜಸ್ಟ್ ಅಬ್ಸರ್ವ್ ದ ಡೇಟಾ. ಇದು ಡಿಸ್ಪರ್ಷನ್ ಸಣ್ಣದಾಗಿದೆ, ದೊಡ್ಡದಾಗಿದೆಯಾ? ಜಾಸ್ತಿ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಅಲ್ಲಿ ಒಂದು ಡೇಟಾ 0.1 ತುಂಬಾ ಚಿಕ್ಕದಿದೆ, ಇನ್ನೊಂದು 7 ಇದೆ, ಇನ್ನೊಂದು ಊರ್ ಬಿಟ್ಟೆ ಹೋಗೈತೆ, ಅದು ದೇಶ ಬಿಟ್ಟೆ ಹೋಗೈತೆ. ಅದು ಇದು ಡಿಸ್ಪರ್ಷನ್ ಜಾಸ್ತಿ ಇದೆ ಇಲ್ಲಿ ಅಂತ. ಅದೇ ತರ ನಾವಿಲ್ಲಿ ಓದ್ತಾ ಇರೋದು ಡೇಟಾ ಪಾಯಿಂಟ್ಸ್ ಗಳಲ್ಲಿ ನಾವೇನ್ ಡೇಟಾ ಕಲೆಕ್ಟ್ ಮಾಡ್ತೀವಿ ಹೆಂಗೆ ಡಿಸ್ಪರ್ಸ್ ಆಗಿದಾವೆ, ಎಲ್ಲಂದ್ರೆ ಎಲ್ಲ ಒಂದೇ ಕಡೆ ಡೆನ್ಸ್ ಆಗಿ ಕೂತಾವ. ಈಗ ನೋಡಿ, ಎಲ್ಲ ಒಂದು ಪಾಯಿಂಟ್ಗಳು ಹೆಂಗಿರ್ತವೆ ಅಂತಂದ್ರೆ 1 ಇಂದ 2 ವರ್ಗುನೇ ಎಲ್ಲ ಇರ್ತವೆ ವ್ಯಾಲ್ಯೂಸ್ಗಳು. ಅಂದ್ರೆ ಎಲ್ಲಾನು ಕೂಡ 0.1, 0.2, 0.25, 0.3, 0.31 ಈ ತರ ಇರ್ತವೆ. ಎಲ್ಲ ಡೇಟಾಗಳು ಒಂದೇ ಇದ್ರಲ್ಲಿ ಇರ್ತವೆ. ಆ ತರದ್ನ ಮೆಷರ್ ಮಾಡೋದ್ನ ಈ ಹೆಡ್ಡಿಂಗ್ ಹೇಳುತ್ತೆ. ಏನಂತ? ಮೆಷರ್ಸ್ ಆಫ್ ಡಿಸ್ಪರ್ಷನ್ ಅಂತ ಹೇಳುತ್ತೆ. ಕ್ಲಿಯರ್ ಅಲ್ಲ? ಮೀನಿಂಗ್ ಅರಲ್ವಾ ಈಗ? ಎಸ್. ಈಗ ಮೆಷರ್ಸ್ ಆಫ್ ಡಿಸ್ಪರ್ಷನ್ ಅಲ್ಲಿ ಯಾವ್ಯಾವ ತರ ಡಿಸ್ಪರ್ಷನ್ ನ ಓದ್ತೀವಿ ಅಂತ. ಸೊ ಅದರಲ್ಲಿ ಫಸ್ಟ್ ಒನ್ ಏನ್ ಓದ್ತೀವಿ ಅಂತ ಅಂದ್ರೆ ರೇಂಜ್ ಅಂತ ಓದ್ತೀವಿ. ಫಸ್ಟ್ ಮೆಷರ್ಸ್ ಆಫ್ ಡಿಸ್ಪರ್ಷನ್ ರೇಂಜ್ ಅಂತ ಓದ್ತೀವಿ, ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಇನ್ನೊಂದು ಕ್ವಾರ್ಟೈಲ್ ಡಿವಿಯೇಷನ್ ಅಂತ ಓದ್ತೀವಿ, ಮೂರನೇದು ಮೀನ್ ಡಿವಿಯೇಷನ್ ಅಂತ ಓದ್ತೀವಿ, ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಓದ್ತೀವಿ. ಓಕೆನಾ? ಸ್ಟ್ಯಾಂಡರ್ಡ್ ಒನ್ ಬೈ ಒನ್ ಓದ್ತಾ ಹೋಗೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಈ 4 ಸ್ಟಡಿ ಮಾಡ್ತಾ ಹೋಗ್ತೀವಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎಲ್ಲಾನು ಎಷ್ಟೊಂದು, ಅದನ್ನ ಇನ್ನೊಂದ್ಸರಿ ಹೇಳ್ತಾ ಹೋಗ್ತೀನಿ ಅಷ್ಟೇ. ರೇಂಜ್ ಬಗ್ಗೆ ಹೇಳೋ ಅವಶ್ಯಕತೆನೂ ಇಲ್ಲ, ಬಟ್ ಆದ್ರೂ ಕೂಡ ಹೇಳ್ತೀನಿ 3 ಡೇಟಾಗಳಿಗೂ ಒಂದ್ಸರಿ. ರೇಂಜ್ ಬಗ್ಗೆ ಹೇಳಿದಿನ? ಅದನ್ನ ಹೇಳಿದ್ದೆ, ಬಟ್ ಇನ್ನ ಸ್ವಲ್ಪ ಈಗ ಯಾವುದು ಸಿಸ್ಟಮ್ಯಾಟಿಕ್ ಹೇಳ್ತಾ ಹೋಗ್ತೀನಿ. ರೇಂಜ್ ಬಂದ್ಬಿಡೋಣ. ಫಸ್ಟ್ ಒನ್ ಯಾವ್ದಪ್ಪ ಅಂತ ಅಂದ್ರೆ ರೇಂಜ್. ಇದು ರಂಗೆ ಅಲ್ಲ ಕಣಪ್ಪ. ಓಕೆ, ರಂಗೆ ರೇಂಜ್ ಅಂತ ನಮ್ಗೆ ಗೊತ್ತಿದೆ ಫಾರ್ಮುಲಾ. ವಾಟ್ ಈಸ್ ರೇಂಜ್? ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ.
ಈಗ ರೇಂಜು ಅರ್ಥ ಮಾಡ್ಕೊಳ್ಳಿ. ಇಫ್ ದ ರೇಂಜ್ ಇಸ್ ವೆರಿ ಬಿಗ್, ಅದ್ರ ಅರ್ಥ ಏನದ್ರ ಅರ್ಥ ಆ ಡೇಟಾ ಹೆಂಗಿದೆ ಅಂತ, ತುಂಬಾ ಡಿಸ್ಪರ್ಷನ್ ಜಾಸ್ತಿ ಇದೆ ಅಂತ. ಆ ರೇಂಜ್ ಕಡಿಮೆ ಬರ್ಬೇಕು. ರೇಂಜ್ ಕಡಿಮೆ ಇದೆ ಅಂತ ಅಂದ್ರೆ ಡೆನ್ಸ್ ಆಗಿರ್ತಾವ ವ್ಯಾಲ್ಯೂಸ್ ಅಂತ ಅರ್ಧಲ್ವಾ? ಸೊ ಅಷ್ಟೇ ಮೀನಿಂಗ್. ಫಾರ್ಮುಲಾ ಇದೇನಿಲ್ಲ ರೇಂಜ್ಗೆ. ಓಕೆ, ಈಗ ಇದನ್ನ ನಾವು ಒಂದು ಡೇಟಾ ಕೊಡ್ತೀನಿ, ಅದ್ ಹೆಂಗ್ ಮಾಡೋದಂತ ನೋಡ್ತಾ ಹೋಗಿ ಅಷ್ಟೇ. ಇದ್ರಲ್ಲಿ ಏನಿಲ್ಲ, ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಡೈರೆಕ್ಟ್ ಆಗಿ. ಕ್ವಶನ್, ಒಂದು ಡೇಟಾ ಕೊಡ್ತೀನಿ, ಅದಕ್ಕೆ ರೇಂಜ್ ಹೇಳ್ಬೇಕು ನೀವೀಗ. ಇದಕ್ಕೆ ರೇಂಜ್ ಹೇಳ್ರಿ ನೋಡೋಣ. 7, 12, 25, 18, 35. ಇದಕ್ಕೆ ರೇಂಜ್ ಹೇಳ್ರೋ. 28 ಸರ್. 29. 35 minus 28, 7 which is equal to 28. ವೆರಿ ಗುಡ್. ಏನ್ರಪ್ಪ, ನಮ್ಮ ಅಣ್ಣಂಗೆ ಇವಾಗ ನೀವು ಬೆಳಕರಿತ್ತು, ಇವಾಗ ಅಂತ ಹೇಳ್ತಾವನೆ. ಎಲ್ರು ಹೇಳಿದ್ಮೇಲೆ ಕೇಳಿಸ್ಕೊಂಡು ಸುಮ್ಮನಿದ್ದ ಎಲ್ಲರೂ ಎಕ್ಸಾಮ್ ಬಂತು ಸರ್, ರೆಟ್ಟಿಗಿದ್ದಾರೆ ಎಲ್ಲಾರು. ಸರ್ ಬ್ಲರ್ ಕಾಣುತ್ತೆ. ಬ್ಲರ್ ಕಾಣುತ್ತೆ. ಹೌದು ಸರ್. ಏನ್ ಮಾಡಕ್ ಆಗಲ್ಲ ಕಣ, ನಮ್ದು ಇರೋದೇ ಬ್ಲರ್ ಕ್ಯಾಮ್ರಾ. ಓಕೆ ಸರ್, ನಡೀತೆ ಎಷ್ಟು. ಚೆನ್ನಾಗೈತೆ. ಈಗ ನೋಡೋ ಕಾಣ್ತಿದ್ಯಾ ನೀಟಾಗಿ, ಕ್ಲಾರಿಟಿ HD ನಲ್ಲಿ ಆಲ್ಮೋಸ್ಟ್ ಓಕೆ. ಆಲ್ಮೋಸ್ಟ್ HD ಇದೆಯಾ? ಹಾ ಸರ್, ಫುಲ್ HD ಏನಿಲ್ಲ. ಅಂತಮ್ಮ ಬರ್ಕ 16:3 HD ಬೇಕಂತ ಅಣ್ಣಂಗೆ. ರೇಂಜ್ ಇಸ್ ಈಕ್ವಲ್ ಟು ಹೈಯೆಸ್ಟ್ ಎಷ್ಟು? 17. 13. 17. 13 ಸರ್. 17. ಇದು ಎಂತ ಡೇಟಾ ನಾವು ಕೊಟ್ಟಿದ್ದೀವಿ? ಎರಡು ಅನ್ಗ್ರೂಪ್ಡ್ ಅಥವಾ ರಾ ಅಥವಾ ಇಂಡಿವಿಜುವಲ್. ನೋಡ್ರಿ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಒಂದೊಂದ್ಸರಿ ನಿಮ್ ಎಕ್ಸಾಮ್ ಅಲ್ಲಿ ಇದೇ ವರ್ಡ್ಗಳನ್ನ ಕೊಡ್ತಾನೆ ಅಂತ ಅಲ್ಲ. ನಾನು ಇವಾಗ ಬರೀ ಎಲ್ಲಾ ವರ್ಡ್ಗಳು ಒಂದೇನೆ. ರಾ ಅಂದ್ರೆ ಗೊತ್ತಲ್ವಾ? ಸುಕ್ಕ ಅಂತೆ ಲವ್ ಅಂತಮ್ಮ. ಓಕೆ, ರಾ ಅಂದ್ರು ಒಂದೇ, ಅಥವಾ ಇನ್ನೊಂದೇನೋ ಇಂಡಿವಿಜುವಲ್ ಅಂದ್ರು ಒಂದೇ. ಇಂಡಿವಿಜುವಲ್ ಸೀರೀಸ್ ಅಂತ ಕರೀತಾರೆ, ಅಥವಾ ಅನ್ಗ್ರೂಪ್ಡ್ ಅಂತ ಕರೀತಾರೆ. ಅನ್ಗ್ರೂಪ್ಡ್, ಈ ಮೂರು ಒಂದೇ ಮೀನಿಂಗು. ಓಕೆ, Primary ಒಂದೇ ಮೀನಿಂಗು. ನೆಕ್ಸ್ಟ್, ಈಗ ಇದನ್ ಕೊಟ್ಟಾಗ ಹೆಂಗ್ ಮಾಡೋದು? ಯಾವುದು ಇದು? ಅದೇ ಕೊಟ್ಟ ಇರಲ್ಲ ಕಣ. ಡಿಸ್ಕ್ರಿಟ್ ಡೇಟಾ ಕೊಟ್ಟಾಗ ರೇಂಜ್ ಹೆಂಗ್ ಕಂಡಿದ್ಯಾ ನೋಡೋಣ, ಹೆಂಗೆ ಹೇಳ್ತೀರಾ? 7, 9, 16, 4 to 8. So 15, 18, 9 to 7, 21. What is the range? 8 minus. Very good. Range is equal to, which is the highest value here? 21. 16 is the highest value, right? ನೋಡು, ಇದು ಫ್ರೀಕ್ವೆನ್ಸಿ, ಇದು ವೇರಿಯೇಟ್. ಓಕೆನಾ? ಯಾವತ್ತೂ ಕೂಡ ವೇರಿಯೇಟ್ ಅಂದ್ರೆ ಅಬ್ಸರ್ವೇಷನ್ಸ್. ಇವು ಅಬ್ಸರ್ವೇಷನ್ ನೋಡ್ಬೇಕು ಅಷ್ಟೇ. ಫ್ರೀಕ್ವೆನ್ಸಿ ನೋಡ್ತಾ ಇದ್ದೀರಾ, ದಟ್ ಈಸ್ ರಾಂಗ್. ವೇರಿಯೇಟ್ ನೋಡ್ಬೇಕು. ವೇರಿಯೇಟ್ ನಲ್ಲಿ ಅಬ್ಸರ್ವೇಷನ್ ಎಷ್ಟಿದೆ? 16 ಮೈನಸ್ ಲೋಯೆಸ್ಟ್ ಎಷ್ಟಿದೆ? 2. ಆನ್ಸರ್ ಇಸ್ 14. ಮೋಡ್ ಒಳಗ ಉಲ್ಟಾ ಆಕೈತಲ್ಲ ಸರ್? ಮೋಡ್ ಒಳಗ ಫ್ರೀಕ್ವೆನ್ಸಿ ನೋಡ್ಬೇಕಲ್ಲ ಸರ್ ಹಾಗಿದ್ರೆ? ಮೋಡ್ ಒಳಗಡೆ ಫ್ರೀಕ್ವೆನ್ಸಿ ನೋಡ್ಬೇಕು. ಇದಕ್ಕೆ ರೇಂಜ್ ಅಲ್ಲಿ ಫ್ರೀಕ್ವೆನ್ಸಿ ನೋಡಂಗಿಲ್ಲ. ನನ್ನ ರೇಂಜ್ ಬೇರೆ ಅಂತ ಮಾತಾಡಲ್ವಾ? ಓಕೆ, ಯುದ್ಧಕ್ಕೆ ಅಂತ ನಿಂತ ಮೇಲೆ ಸೈನಿಕ ಲೆಕ್ಕ ಹಾಕ್ತಿರ್ಬೇಕಾ? ಓಕೆ, ಆತರ. ಇದೆಂತ ಡೇಟಾ? ಕಂಟಿನ್ಯೂಸ್ ಡೇಟಾಗೆ ಹೆಂಗ್ ಹೊಡಿತೀವಿ ನೋಡಿ. ಓಕೆ, ಮ್ಯಾಚ್ ಗಿಟ್ಟಿದ್ದೇನೆ ಇವತ್ತು.
ಏನಾಯ್ತು? ಹೋಯ್ತಾ? 40, 50 to 60 ನಮಗ್ ಕೆರ್ಕೊಳಕ್ ಟೈಮ್ ಇಲ್ದಂಗ ಆಗೈತೆ, ಕ್ರಿಕೆಟ್ ನೋಡಕ್ ಆಯ್ತಾ ಇಲ್ಲ. ಓಕೆ 60 to 70. ಹೇಳಮ್ಮ ದ್ರಾಕ್ಷಾಯಣಿ. 7, 8, 1, 4, 3. ಆಹಾ 1, 4, 3 ಅಂತೆ. ಯಾರಪ್ಪ ಇದು ಕಲಾವಿದ? ಓಕೆನಾ? ಸಾವಿರಕ್ಕೆ ಇಬ್ರು ಕಲಾವಿದ್ರೇನು? ಓಕೆ, ನಮ್ ಬ್ಯಾಚ್ ಅಲ್ಲಿ ಇರೋದು ಎಲ್ರು ಕಲಾವಿದ್ರೆ ಅಲ್ವೇನ್ರ? Yes, sir. ವೆರಿ ಗುಡ್. ವಾಟ್ ಇಸ್ ದ ಮೋಡ್ ಆಫ್ ದಿ ಡೇಟಾ? ಸಾರಿ, ಮೋಡ್ ಅಂತೀನಿ. ಏನಪ್ಪ ಮೋಡ್ ಇದು? ರೇಂಜ್. ರೇಂಜ್. ಮೋಡ್ಗೆ ಹೋಗ್ತೀನಿ ಯಾಕ? ಸರ್ ಮೂಡ್ಗಲ್ಲ 35 ಸರ್. ಕಣೋದು ಮೋಡ್. ನೋಡೀಗ ರೇಂಜ್ ಅಂತ ಅಂದ್ರೆ ನಾವ್ ಯಾವತ್ತೂ ಫ್ರೀಕ್ವೆನ್ಸಿ ನೋಡಂಗಿಲ್ಲ. ಕ್ಲಾಸ್ ಇಂಟರ್ವಲ್ ಅಲ್ಲಿ ಈ ಫುಲ್ ಕ್ಲಾಸ್ ಅಲ್ಲಿ ಚಿಕ್ಕ ವ್ಯಾಲ್ಯೂ ಯಾವ್ದಾಗಿರ್ಬೋದು? 20 ಇದೆ ಲೋಯೆಸ್ಟ್ ವ್ಯಾಲ್ಯೂ ಅಲ್ವೇನಪ್ಪ? ಇದು ಲೋಯೆಸ್ಟ್. ಹೈಯೆಸ್ಟ್ ಯಾವುದು? 70 ಇದೆ ಹೈಯೆಸ್ಟ್. ಇದು ಹೈಯೆಸ್ಟ್. ಸೊ ವಾಟ್ ಇಸ್ ದ ಫಾರ್ಮುಲಾ? ಲೋಯೆಸ್ಟ್ ವ್ಯಾಲ್ಯೂ, ಲೋಯೆಸ್ಟ್ ಮೈನಸ್ highest minus lowest. Highest is 70 minus 20 is equal to 50. So if you observe this, ಇದನ್ನ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಒಂದು ಗೊತ್ತಾಯ್ತು, ದ ರೇಂಜ್ ಆಫ್ ದಿ ಡೇಟಾ ಈಸ್ ಇಂಡಿಪೆಂಡೆಂಟ್ ಆನ್ ಫ್ರೀಕ್ವೆನ್ಸಿ ಅಂತ ಗೊತ್ತಾಯ್ತಲ್ವಾ? ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ಮ್ಯಾಟ್ರೇ ಆಗ್ಲಿಲ್ಲ ಇಲ್ಲಿ. ಫ್ರೀಕ್ವೆನ್ಸಿ ಎಲ್ಲ ನಾವು ನೋಡಿದ್ವಾ ನಾವಿಲ್ಲಿ, ಅಥವಾ ಇಲ್ಲೆಲ್ಲಾದ್ರೂ ನೋಡಿದ್ವಾ? ಸೊ ಏನಂತ ಸೆಂಟೆನ್ಸ್ ಕನ್ಕ್ಲೂಡ್ ಮಾಡ್ತೀವಿ? ಒಂದು ನೋಟ್ ಬರ್ಕೊ, ಗ್ಯಾಪ್ ಅಲ್ಲಿ ಒಂದು ನೋಟ್ ಬರ್ಕೋ. ಏನಂತ? ಏನದು? ರೇಂಜ್ ಆಫ್ ದಿ ಡೇಟಾ, ರೇಂಜ್ ಆಫ್ ಡೇಟಾ ಈಸ್ ವಾಟ್? ಈಸ್ ಇಂಡಿಪೆಂಡೆಂಟ್ ಆಫ್ ಫ್ರೀಕ್ವೆನ್ಸಿ. Range of the data is independent of frequency. ಮಾಡ್ತಿರೋನಪ್ಪ ಅಷ್ಟೇ ಕಣ. ರೇಂಜ್ ಕತೆ ಮುಗೀತು. ನೆಕ್ಸ್ಟ್ ಕ್ವಾರ್ಟೈಲ್ ಡಿವಿಯೇಷನ್. ಸೆಕೆಂಡ್ ಕ್ವಾರ್ಟೈಲ್ ಡಿವಿಯೇಷನ್. ಅದಾದ್ಮೇಲೆ ಸ್ಕ್ಯೂನೆಸ್ ಅಂಡ್ ಕೊಟಸ್ ಅಂತ ಬರುತ್ತೆ. ಮುಗಿದೋಯ್ತು ಚಾಪ್ಟರ್ ಅಷ್ಟೇ, ಇನ್ನೇನಿಲ್ಲ. ಅದಾದ್ಮೇಲೆ ಒಂದು 50-60 ಕ್ವಶನ್ ಹಾಕೊಂಡ್ಬರ್ತೀನಿ PPT-ಗೆ, ಡಿಸ್ಕಸ್ ಮಾಡೋಣ. ಸೊ ದಟ್ ಯು ಕಮ್ ಟು ಎನ್ ಐಡಿಯಾ ಯಾವ ತರ ಕ್ವಶನ್ ಬರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ನೋಡ್ತಾ ಹೋಗೋಣ. ನೆಕ್ಸ್ಟ್ ಒನ್ ಇಸ್ ಕ್ವಾರ್ಟೈಲ್ ಡಿವಿಯೇಷನ್. ಕ್ವಾರ್ಟೈಲ್ ಡಿವಿಯೇಷನ್ ಅಂತ ಅಂದ್ರೆ ಇದಕ್ಕೆ ಇನ್ನೊಂದು ಹೆಸರಿದೆ. ತುಂಬಾ ಡೀಪ್ ಆಗಿ ಹೋಗೋದು ಬೇಡ, ಯಾಕಂತಂದ್ರೆ ಕ್ವಾರ್ಟೈಲ್ಸ್ ಬಗ್ಗೆ ತುಂಬಾ ಇದಿದೆ, ಸಬ್ಜೆಕ್ಟ್ ಇದೆ. ಸೊ ಎಕನಾಮಿಕ್ಸ್ ನಲ್ಲಿ ಬರುತ್ತೆ, ಸ್ಟಾಟಿಸ್ಟಿಕ್ಸ್ ಅಲ್ಲಿ ಬರುತ್ತೆ. ನೀವು ಇನ್ನ ಜಸ್ಟ್ ಇದೇನ್ ಎಂತ ಯೂಸ್ ಆಗಲ್ಲ. ಇದಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಸೆಮಿ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಕರಿತೀವಿ. ಸೆಮಿ ಅಂದ್ರೆ ಗೊತ್ತಲ್ವಾ? ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದ್ರೆ ಗೊತ್ತು. ಏನು ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದ್ರೆ? Q3 ಮೈನಸ್ ಸೆಮಿ ಅಂದ್ರೆ ಏನು? ಅರ್ಧ ಬೈ 2 ಹೊಡೆದ್ರೆ ಮುಗಿದೋಯ್ತು ಕೆಲಸ. ಓಕೆನಾ? ಕ್ವಾರ್ಟೈಲ್ ಡಿವಿಯೇಷನ್ ಅಂತ ಅಂದ್ರೆ QD ಅಂತ ಕರೀತಾರೆ. QD ಅಂದ್ರೆ ಏನಪ್ಪಾ? ಕ್ವಾರ್ಟೈಲ್ ಡಿವಿಯೇಷನ್. ಕ್ವಾರ್ಟೈಲ್ ಡಿವಿಯೇಷನ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಲ್ಲಿ ಸೆಮಿ. ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದ್ರೆ ಯಾವುದು? Q3 ಮೈನಸ್ Q1. ಸೆಮಿ ಅಂದ್ರೆ ಏನು? ಬೈ 2 ಅಷ್ಟೇ. ಇಷ್ಟ ಕಂಡ್ರೆ ಮುಗಿದು ಹೋಯ್ತು. ಇದನ್ನ ಹೆಂಗೆ ಬರೀತಾರೆ ಡೆಫಿನೇಷನ್? ಇಟ್ ಈಸ್ ಡಿಫೈನ್ಡ್ ಆಸ್ ಆಫ್ ಆಫ್ ದ ಏನು? ಇಂಟರ್ ಕ್ವಾರ್ಟೈಲ್ ರೇಂಜ್, IQR. ಫಾರ್ಮುಲಾ ನೆನ್ಪಿಟ್ಕೊಡ್ರಿ ಅಷ್ಟೇ. ಇಂಟರ್ ಕ್ವಾರ್ಟೈಲ್ ರೇಂಜು IQR ಗೆ ಫಾರ್ಮುಲಾ. QD ಗೆ ಫಾರ್ಮುಲಾ ಏನಪ್ಪಾ? QD is equal to Q3 minus Q1 by 2.
ಏನದು ಸೌಂಡ್ ಆಫ್ ಮಾಡ್ಲಾ? ಲವ್ ಎಲ್ಲೆಲ್ಲ ಕುತ್ಕೊಂಡ್ ಪಾಠ ಕೇಳ್ತಿರಲ್ಲ? ಜಂಗಲ್. ಹಾ, ಜಂಗಲ್ ಮಂಗಲ್ ಆಯ್ತು. ಒಬ್ನೇ ಇದೆಯಾ ಹಿಂಗೆ? ಕಾಡಲ್ಲಿ ಇನ್ಯಾವ ಪ್ರಾಣಿಗಳು ಇರ್ತಾವ ಅಷ್ಟೇ ಅವನ ಜೊತೆ. ಓಕೆ, Q3 is equal to 46. ಸರ್ ಸ್ಟ್ರಕ್ ಆಯ್ತು, ನಿಂತ್ಕೊಂಡಿದ್ದೀರಾ ಅಷ್ಟೇ. ಸರ್ ಕಟ್ ಆಗಿದೆ ಸರ್. ಸರ್ ಇದೀರಾ? ಸರ್ ಕೈಯಲ್ಲಿ 5-2. ಹಲೋ 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 ಹಲೋ. ಹಲೋ. ಹಲೋ ಸರ್. ಏ ಪ್ರಭು, ಹರಿ ಡ್ರಾ. ಕೃಷ್ಣ ये क्या हो ಜಗನ್ನಾಥ. गया? सर स्टक हो गए। ಸರ್ ಸ್ಟಕ್ ಆಗಿದೆ. ಸರ್ ಬರಕತ್ತಿಲ್ಲ. ಜೈ ಶ್ರೀರಾಮ್. ಹಲೋ ಶ್ರೀವತ್ಸ ಯಾರಪ್ಪ? ಸರ್ ಬರ್ತಾ ಇಲ್ಲ ವಿಡಿಯೋ. ಸರ್ ಎಕ್ಸಿಟ್ ಆಗಿರ್ಬೋದು. ಏ ಪ್ರಭು, ಎಲ್ಲರಿಗೂ ಮ್ಯೂಟ್. ತಂಡೂಲ್ಕರ್. ಅಭ್ಯಾಸ ಅಕಾಡೆಮಿ. ಸರ್ ಸರ್ ಬನ್ನಿ ಸರ್, ಇನ್ನ ಪೈಥಾನ್ ಹೇಳ್ಬೇಕು. ಇನ್ನ 6 ದಿನದ ಅಳುವಂತಿದೆ ಎಕ್ಸಾಮ್ ಬರೀತಾರೆ. ಹಲೋ 5 days ಬ್ಯಾಕ್ ಸರ್. ಹಲೋ ಪೇಪರ್ ಲೀಕ್ ಆಗ್ತದೆ, ಚಿಂತೆ ಮಾಡ್ಬಿಡಿ. ನೀಟ್ಗಾದಂಗೆ ಆಗಿ ಬರೋ ಆಗಿ. ಎಲ್ಲ ಟಾಪ್, ಎಲ್ಲಾರು 5000 ಒಳಗ್ ಬರ್ತಾರೆ. ಓ ಭ್ರಮೆ. ಬಿಟ್ಬಿಡ್ತೀವಾ? ರಮೆ ಹೌದಾ? ಡಿ ಬಾಸ್. ಬಿಟ್ಬಿಡ್ತೀವಾ? ಬಾಸ್. ಜೈಲ್ ಬಾಸ್. ಒಳ್ಳೇದು ಬಾಸ್. ಕೊಲೆಗಾರ. ಏ ಪ್ರಭು, ಬೋಲೋ ಬಾಯ್. ಹಿಂಗಂದ್ರೆ ಹೆಂಗೆ ನೀನು? ಸುಮ್ಮನೆ ಬ್ರೋ, ರೆಕಾರ್ಡ್ ಇದೆ. ದರ್ಶನ್ ಅಭಿಮಾನಿಗಳು ರೊಚ್ಚಿಗೆ ಹೇಳ್ತಾರೆ ಮತ್ತೆ. ದರ್ಶನ್ ಅಲ್ಲಿ ಪೊಲೀಸ್ ಅಲ್ಲಿ ಸ್ಟೇಷನ್ ಅಲ್ಲಿ ಮಲ್ಕೊಂಡವನೆ, ಕೊಲೆ ಮಾಡ್ಬಿಟ್ಟು. ಅಭಿಮಾನಿಗಳು ಅಲ್ಲಾಡ್ಸ್ತವ್ರೆ. ಹೇ ಪ್ರಭು, ಕೃಷ್ಣ ಅಣ್ಣ ಜಗನ್ನಾಥ್. ಸೋರಿ ಸೋರಿ ಕರ್ರು ಓಣ ಸೋರಿ. ಆ ಬಂದ್ರ ಹಲೋ ಹಲೋ ಸರ್. ಇದು ಯೂಟ್ಯೂಬ್ ಒಳಗ್ ಕಟ್ ಮಾಡಿ ಹಾಕಿ ಸರ್, ನೋಡಿದ್ರ ಅಂದ್ರೆ ನಮಗ್ ಬೈತಾರೆ ಯೂಟ್ಯೂಬ್ ಅಲ್ಲಿ ಕೇಳೋರ. ಇನ್ನ ಬರೋಬ್ಬರಿ 6 ದಿನಗಳೈತೆ. ಹಾ ಬ್ರೋ 5 ದಿನ. ಇವತ್ತು ಸೇರ್ಸ್ಕೊ ಬ್ರೋ, ಯಾಕ್ ಬಿಡ್ತೀಯಾ? ಇವತ್ತೇನ್ ಓದಲ್ಲ ಇನ್ನು. ಇವತ್ತು ಸಂಡೇ. ಸಂಡೇ ಹಾ, ಇವತ್ತು ರಜೆ. ಓಟಿ. ಓಟಿ ಮ್ಯೂಟ್ ಮಾಡ್ರು. ಸರಿ ಕಣ, ಬಾಯ್ ಕಣ. ಮ್ಯಾಮ್ ಅವ್ರನ್ನ ರಿಮೂವ್ ಮಾಡಿ. OT ಏನಾರ ಯಾರು? ಮಾಡ್ರಪ್ಪ. ಬಂತ? ಬಂತೇನಾ QD?
ಸೊ ಫಸ್ಟ್ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಅರೇ 3 6 7 8 12 14 15 ಹಂಗೆ ನೋಡು. Q1 Q3 ಮಾತ್ರ. Q2 ಯಾವ್ದಾದ್ರು ಫಸ್ಟ್ ನೋಡ್ಕೊಂಬಿಡಿ, ಐಡೆಂಟಿಫೈ ಮಾಡ್ಕೊಂಡು. Q2 ಯಾವ್ದು? 3 ಸಿಂಪಲ್ ಆಗಿ ಗೊತ್ತಾಗ್ಬಿಡುತ್ತೆ. 8 ಇದೆ ನಿಮ್ಮ Q2. ಇದರಲ್ಲಿ ಇದು ನಿಮ್ಮ Q1, ಇದು ನಿಮ್ಮ Q3. ಓಕೆನಾ? ಇಷ್ಟೇ ಬೇಕಿರೋದು, ಇನ್ನೇನು ಬೇಡ ನನಗೆ. ಸೊ ಡೈರೆಕ್ಟ್ ಆಗಿ ಬಂದ್ಬಿಡೋಣ QD-ಗೆ. QD is equal to ಫಾರ್ಮುಲಾ ಏನು? Q3 minus Q1 divided by 2, which is 14 minus 6 by 2, 8 by 2, which is equal to 4. ಅಷ್ಟೇ ಸಾಕು. ಇನ್ ಮಿಕ್ಕಿದೆಲ್ಲ ನೀವು ನೋಡ್ಕೊತಿರಲ್ಲ. ಓಕೆ, ಅಷ್ಟೇ QD. ನೆಕ್ಸ್ಟ್ ಮೀನ್ ಡಿವಿಯೇಷನ್ ಬರ್ಕೊಳ್ಳಿ. ಮೀನಿಂಗ್ ಅರ್ಥ ಮಾಡ್ಕೊಂತ ಹೋಗಿ ಸಾಕು. ಫಾರ್ಮುಲಾಗಳು ಏನೇನಿದೆ ಅದನ್ನ ನೋಡ್ಕೊಂಡು ಹೋಗೋಣ. ಇದೆ ಡಿಸ್ಕ್ರಿಗೇಟ್ ಕಂಟಿನ್ಯೂಸ್ ಗೆ ಇದೆ. ಅದು ತುಂಬಾ ದೊಡ್ಡ ದೊಡ್ಡ ಫಾರ್ಮುಲಾಸ್ ಇದಾವೆ, ತುಂಬಾ ಪ್ರೊಸೀಜರ್ ಇದೆ. ಡಿಸ್ಕ್ರೀಟ್ ಗೆ ಕಂಟಿನ್ಯೂಸ್ ಗೆ ಹೆವಿ ಇದೆ. ಆ ಹೆವಿ ಆಗ್ಬಿಟ್ರೆ ಆಮೇಲೆ ನೀವು ಅದ್ರ ಬಗ್ಗೆ ಕ್ವಶನ್ ಕೇಳಲ್ಲ, ಸುಮ್ನೆ ಜಸ್ಟ್. ನೆಕ್ಸ್ಟ್ ಯಾವ್ದಪ್ಪ? ಮೀನ್ ಯಾವುದು? ಮೀನ್ ಡಿವಿಯೇಷನ್. ಡಿವಿಯೇಷನ್ ಅಂದ್ರೆ ಏನ್ ಗೊತ್ತಾ ಮೀನಿಂಗು? ಹೆಂಗೆ ಡೇಟಾಗಳು ಡಿವಿಯೇಟ್ ಆಗಿದಾವೆ ಅಂತ. ಸೊ ಕಂಪೇರ್ ಟು ಸೆಂಟ್ರಲ್ ಟೆಂಡೆನ್ಸಿ ಕಂಪೇರ್ ಮಾಡ್ಕೊಂಡ್ರೆ ಎಷ್ಟು ಡಿವಿಯೇಟ್ ಆಗಿದೆ. ಓಕೆನಾ? ಯಾವ್ದೋ ಒಂದು ಸೆಂಟ್ರಲ್ ಟೆಂಡೆನ್ಸಿ ಇದೆ, ಇನ್ನೊಂದೇನೋ ಡೇಟಾ, ಒಂದೊಂದು ಡೇಟಾಗಳು ಹಿಂಗಿರ್ತವೆ. ಸೊ ಇದು ಸಪೋಸ್ ದಿಸ್ ಇಸ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಇಟ್ಕೊಳ್ಳಿ. ಒಂದು ಡೇಟಾ ಇಲ್ಲಿರುತ್ತೆ, ಒಂದು ಡೇಟಾ ಇಲ್ಲಿರುತ್ತೆ, ಈ ತರ ಡೇಟಾಗಳು ಡಿವಿಯೇಟ್ ಆಗ್ತಾ ಇರುತ್ತೆ. ಸೆಂಟ್ರಲ್ ಟೆಂಡೆನ್ಸಿ ಇದೆ, ಗ್ರಾವಿಟೇಷನಲ್ ಫೋರ್ಸ್ ತರ ಇದೆ. ಓಕೆ, ಇದು ಎಲ್ಲಾ ಡೇಟಾಗಳನ್ನ ಹಿಡಿದಿಟ್ಕೊಂಡಿರುತ್ತೆ. ಯಾವ್ದು? ಸೆಂಟ್ರಲ್ ಟೆಂಡೆನ್ಸಿ. ಅದು ಮೀನ್ ಆಗಿರ್ಬೋದು, ಮೀಡಿಯನ್ ಆಗಿರ್ಬೋದು, ಮೋಡ್ ಆಗಿರ್ಬೋದು, ಅಥವಾ ಏನ್ ಆಗಿರ್ಬೋದು. ನೋಡಿ, ಈಗ ಡಿವಿಯೇಟ್ ಆಗಿದಾವೆಲ್ಲ. ಓಕೆನಾ? ಎಲ್ಲಾನು ಒಂದೇ ತರನೇ ಇರಲ್ಲ. ಎಷ್ಟು ಡಿವಿಯೇಷನ್ ಆಗಿದೆ? ಮೀನ್ ಆಫ್ ದಿ ಡಿವಿಯೇಷನ್ ಈಸ್ ಕಾಲ್ಡ್ ಮೀನ್ ಡಿವಿಯೇಷನ್. ಅಷ್ಟೇ. ಏನ್ ಹೇಳು? ಮೀನ್ ಆಫ್ ದಿ ಡಿವಿಯೇಷನ್. ಮೀನ್ ಅಂದ್ರೆ ಏನು? ಅವರೇಜ್. ಓಕೆನಾ? ಎಲ್ಲ ಕೂಡೋದು ಅವರೇಜ್ ತಗೊಳ್ಳೋದು. ಡಿವಿಯೇಷನ್ ಅಂತಂದ್ರೆ ಸ್ಪೆಷಲ್ ಆಗಿ ಕರೆಕ್ಟ್ ಆಗಿ ಒಂದು ಹೇಳ್ಬಿಡ್ತೀನಿ, ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ನೋಡಿ, ಈಗ ಡಿವಿಯೇಷನ್ ಅಂತ ಅರ್ಥ ಮಾಡ್ಕೊಳ್ಳಿ. ಡಿವಿಯೇಷನ್ ಮೀನ್ ಏನಂತ ಅಂದ್ರೆ ಎಷ್ಟು ಡಿವಿಯೇಟ್ ಆಗಿದೆ ಅಂತ. ಇದ್ರಲ್ಲಿ ನಿಮ್ಗೆ ಅರ್ಥ ಮಾಡ್ಕೋಬೇಕಾದ್ರು ಡಿವಿಯೇಷನ್ ಅಬೌಟ್ ಮೀನ್ ಅಂತ ಏನಾದ್ರು ಕೇಳಿದ್ರೆ, ಓಕೆನಾ? ನೋಡಿ, ಡಿವಿಯೇಷನ್ ಅಬೌಟ್ ಮೀನ್ ಅಂತ ಕೇಳಿದ್ರೆ ಇದೆ ಡಿವಿಯೇಷನ್. ಎಕ್ಸ್ ಮೈನಸ್ ಇದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು ಡಿವಿಯೇಷನ್ ಅಬೌಟ್ ಮೀನ್. ಇದಕ್ಕೆ ಫಾರ್ಮುಲಾ ಇದ್ರ ಏನಪ್ಪಾ ಅಂತಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಮೈನಸ್ ಎಕ್ಸ್ ಬಾರ್ನೆ ನಾವೇನಂತ ಕರಿತೀವಿ ಅಂತಂದ್ರೆ ಡಿವಿಯೇಷನ್ ಅಬೌಟ್ ಮೀನ್ ಅಂತ ಕರಿತೀವಿ. ಅದೇ ಡಿವಿಯೇಷನ್ ಅಬೌಟ್ ಮೀಡಿಯನ್ ಅಂತಾನೂ ಇರುತ್ತೆ. ಇವೆಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಡಿವಿಯೇಷನ್ ಅಬೌಟ್ ಮೀಡಿಯನ್ ಅಂತ ಇರುತ್ತೆ. ಡಿವಿಯೇಷನ್ ಅಬೌಟ್ ಮೀಡಿಯನ್ ಅಂತ ಅಂದ್ರೆ ಎಕ್ಸ್ ಮೈನಸ್ ಎಂ ಅಂತ ಬರೀತೀವಿ. ನೋಡು, ಎಕ್ಸ್ ಮೈನಸ್ ಅಂದ್ರೆ ಆ ಪರ್ಟಿಕ್ಯುಲರ್ ಇಂಡಿವಿಜುವಲ್ ವ್ಯಾಲ್ಯೂ ಏನಿರುತ್ತೆ ಅದು ಎಕ್ಸ್ ಬಾರ್ ಇಂದ ಎಷ್ಟು ದೂರ ಇದೆ, ವಾಟ್ ಇಸ್ ದ ಡಿಸ್ಟೆನ್ಸ್, ಅದನ್ನ ನಾವು ಮೀನ್ ಇಂದ ಇದ್ರೆ ಅದನ್ನ ಡಿವಿಯೇಷನ್ ಅಬೌಟ್ ದ ಮೀನ್ ಅಂತ ಕರಿತೀವಿ, ಡಿವಿಯೇಷನ್ ಅಬೌಟ್ ದ ಮೀಡಿಯನ್ ಅಂತ ಕರಿತೀವಿ. ಅದೇ ತರ ಮೋಡ್ಗೂ ಹೇಳ್ತೀವಿ. ಏನಂತ? ಡಿವಿಯೇಷನ್ ಅಬೌಟ್ ಮೋಡ್. ಡಿವಿಯೇಷನ್ ಅಬೌಟ್ ಮೋಡ್ ಏನ್ ಫಾರ್ಮುಲಾ? ಮಾಡ್ ಎಕ್ಸ್ ಮೈನಸ್ ಏನ್ ಬರಿಬೇಕು? ಝೆಡ್. ಮೂರನ್ನು ಅರ್ಥ ಮಾಡ್ಕೊಳ್ಳಿ. ಅಬೌಟ್ ಮೀನ್ ಅಂತ ಕೇಳಿದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಮಾಡ್ ಅಂದ್ರೆ ಡಿಫರೆನ್ಸ್ ಎಷ್ಟಿದೆ ಅಂತ. ಎಕ್ಸ್ ಮೈನಸ್ ಎಂ ಅಬೌಟ್ ಮೀಡಿಯನ್ ಅಂತ. ಅಬೌಟ್ ಮೋಡ್ ಅಂತ ಅಂದ್ರೆ ಎಕ್ಸ್ ಮೈನಸ್ ಝೆಡ್ ಅಂತ. ಈ ಕೀವರ್ಡ್ಗಳನ್ನ ನೆನ್ಪಿಟ್ಕೊಳ್ಳಿ. ಅರ್ಥದಲ್ವಾ? ಈಗ ನಿಮ್ಗೆ ಇದನ್ನ ಅರ್ಥ ಮಾಡ್ಸೋಕೋಸ್ಕರ ನಾನು ಇನ್ನ ಮೀನ್ ಡಿವಿಯೇಷನ್ ಹೋಗಿಲ್ಲ. ಓಕೆ, ಮೀನ್ ಡಿವಿಯೇಷನ್ಗೆ ಫಾರ್ಮುಲಾಸ್ ಬರ್ತವೆ, ನಾನು ಹೇಳ್ತಾ ಹೋಗ್ತೀನಿ. ಈಗ ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಒಂದು ಡೇಟಾ ಕೊಟ್ಬಿಡ್ತೀನಿ, ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್. ಆ ಮೂರನ್ನು ಡಿವಿಯೇಷನ್ಗಳನ್ನ ಕಂಡಿಡಿಯೋದು ಹೆಂಗೆ ಅಂತ. ಈಗ ಐಸೆ
ಅಯ್ಯ ಹೆಂಗೋ ಇದು ಮಾತ್ರ ಆ ಕಲರ್ ಬರೀತು. ಕೂಡ ಎಷ್ಟಾಗುತ್ತೆ? ಹದಿನಾರು ಬೈ 5 ಎಷ್ಟು? ಓಕೆ, ಈಗ ಹೇಳು. ಇಲ್ಲ ಈಗ ಹೇಳು. 15 by 5. ಹಾ, ಅಂದ್ರೆ ಮೀನ್ ಬರುತ್ತಲ್ವಾ. ಈಗ ನಾನ್ ಕೇಳೋ ಕ್ವಶನ್ ಇಷ್ಟ, ಏನ್ ಗೊತ್ತಾ, ಇದಕ್ಕೆ ಡಿವಿಯೇಷನ್ ಕಂಡಿಡಿರಿ ಅಂತ ಕೇಳ್ತಾರೆ. ಡಿವಿಯೇಷನ್ ಅಂದ್ರೆ ಏನ್ ಗೊತ್ತಾ, ಟು ಮೇಕ್ ಎ ಕಾಲಮ್. ಓಕೆನಾ? ಈಗ ನಾನೇನ್ ಮಾಡ್ತೀನಿ, ಫಸ್ಟ್ ಒನ್ ಅಲ್ಲಿ ಇಲ್ಲಿ ಡಿವಿಯೇಷನ್ ಕಂಡಿಡಿತಾ ಇದ್ದೀನಿ. ಡಿವಿಯೇಷನ್ ಆಫ್ ಈಚ್ ಡೇಟಾ, ಡಿವಿಯೇಷನ್ ಅಬೌಟ್ ಏನ್ ಕಂಡಿದ್ದೀನಿ ಈಗ ನಾನು, ಮೀನ್ ಕಂಡಿಡಿತೀನಿ, ಮೋಡು ಎಲ್ಲಾನು ಕಂಡಿಡಿತೀನಿ. ಅದ್ ಹೆಂಗ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಈಗ ಡಿವಿಯೇಷನ್ ಅಬೌಟ್ ಮೀನ್ ಅಂತ ಅಂದ್ರೆ ಫಸ್ಟ್ ಎಕ್ಸ್ ವ್ಯಾಲ್ಯೂಸ್ ಬರ್ಕೊಂತ ಹೋಗ್ಬೇಕು. ಸೊ ಎಕ್ಸ್ ವ್ಯಾಲ್ಯೂಸ್ ಏನಿದೆ, ಎಕ್ಸ್ ವ್ಯಾಲ್ಯೂಸ್ 1 1 2 5 6 ಅಂತ ಇದೆ ಅಲ್ವಾ. ಈಗ ಡಿವಿಯೇಷನ್ ಗೆ ಫಾರ್ಮುಲಾ ಅಂತ ಹೇಳಿದೆ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತ ಹೇಳಿದೆ, ಮಾಡ್ಯುಲಸ್ ಅಂತ ಹೇಳಿದೆ. ಅಂದ್ರೆ ಈಗ ವಾಟ್ ಈಸ್ ಎಕ್ಸ್ ಬಾರ್, ನಿಮ್ಗೆ ಇದರಿಂದ ಗೊತ್ತಾಯ್ತು. ಎಕ್ಸ್ ಬಾರ್ ಏನ್ ಗೊತ್ತಾಯ್ತು ಈಗ ಇದರಿಂದ, ಟೋಟಲ್ 15 by 5 which is equal to what, 3. ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂದ್ರೆ ಇದನ್ನೇ ಡಿವಿಯೇಷನ್ ಅಂತ ಕರಿತೀವಿ. ಹೆಂಗ್ ಕರಿತೀವಿ ನೋಡಿ, ಈಗ 3 ಇದೆ ಅಲ್ವಾ ಅಲ್ಲಿ ಎಕ್ಸ್ ಬಾರ್, ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಅಂದ್ರೆ ಏನಿಲ್ಲಿ 1 ಮೈನಸ್ 3 ಎಷ್ಟು ಅಂದ್ರೆ 1 ಮತ್ತೆ 3 ಗೆ ಡಿಫರೆನ್ಸ್ ನೋಡಿ ಅಷ್ಟೇ, ಪ್ಲಸ್ ಮೈನಸ್ ಬೇಡ. ಡಿಫರೆನ್ಸ್ ಎಷ್ಟು, 2. ಅಂದ್ರೆ ಮೀನ್ ಇದೆಯಲ್ಲ, ಮೀನಿಂದ ಇದು ಈ ವ್ಯಾಲ್ಯೂಗಿರೋ ಡಿಸ್ಟೆನ್ಸ್ ಎಷ್ಟು, 2. ಓಕೆ, ವಾಟ್ ಇಸ್ ದ, ಇದು ಕೂಡ ಏನಾಗುತ್ತೆ, ಇದೆಷ್ಟು 1, ಇದೆಷ್ಟು 2 ಆಗುತ್ತೆ, ಇದೆಷ್ಟು 3 ಆಗುತ್ತೆ. ಇದನ್ನೇ ಡಿವಿಯೇಷನ್ ಅಂತ, ಇದನ್ನೇ ನಾವ್ ಏನಂತ ಕರಿತೀವಿ, ಡಿವಿಯೇಷನ್ ಅಬೌಟ್ ಏನಂತ ಕರಿತೀವಿ ಇದನ್ನ, ಮೀನ್ಗೆ ಕಂಪೇರ್ ಮಾಡ್ಕೊಂಡು ಡಿವಿಯೇಷನ್ ಹೇಳ್ತಾ ಇದೀವಿ. ಓಕೆ, ಸಿಮಿಲರ್ಲಿ ಯು ಕ್ಯಾನ್ ಫೈಂಡ್ ಅಬೌಟ್ what is the median of the data, ಇದು ಮಾಡಿದ್ ನಾನು ಅಬೌಟ್ ಅಬೌಟ್ ಮೀನು ನಾನು ಡಿವಿಯೇಷನ್ ಕಂಡುಹಿಡ್ಕೊಂಡಿದ್ದೆ. ಈಗ ನಾನು ಅಬೌಟ್ ಮೀಡಿಯನ್ ಕಂಡಿದ್ದೀನಿ. ವಾಟ್ ಇಸ್ ದ ಮೀಡಿಯನ್ ಆಫ್ ದ ಡೇಟಾ, ಅಬೌಟ್ ಮೀಡಿಯನ್. ಆನ್ಸರ್ ಬಂತ? ಇಲ್ಲಿ ಫಾರ್ಮುಲಾ ಏನಾಗುತ್ತೆ, ಎಕ್ಸ್ ಮೈನಸ್ ಎಂ ಆಗುತ್ತೆ. ಸೊ ಫಾರ್ ದಟ್ ಯು ನೀಡ್ ಟು ಫೈಂಡ್ ವಾಟ್, ಎಂ. 2. ಎಕ್ಸ್ ಬಾರ್ ಗೊತ್ತಾಯ್ತು. ಎಂ ಅಂದ್ರೆ ನೋಡಿದ ತಕ್ಷಣ ಹೇಳ್ಬೋದಲ್ಲ, ಎಂ ಇಸ್ ವಾಟ್, 2. ಮಿಡಲ್ ವ್ಯಾಲ್ಯೂ ಇಸ್ 2. ಓಕೆ, ಈಗ ಇಲ್ಲೇನೇನು ಬರುತ್ತೆ ನೋಡ್ತಾ ಹೋಗಿ. 2 ಗೆ ಮತ್ತೆ 1 ಗೆ ಡಿಫರೆನ್ಸ್ ಎಷ್ಟು, 1, and this is 1, this is 0, 3, 4. ಇವನ್ನೇ ನಾವೇಂತ ಡಿವಿಯೇಷನ್. ಈ ಡೇಟಾ 2 ಅನ್ನೋ ಡೇಟಾ ಇದೆಯಲ್ಲ, ಅದು ಮೀನಿಂದ ಎಷ್ಟು ಡಿವಿಯೇಟ್ ಆಗಿದೆ, ಇದು ಡಿವಿಯೇಟೇ ಆಗಿಲ್ಲ, 0 ಮೇಲೆನೆ 2 ಮೇಲೆನೆ ಕುತ್ಕೊಂಡೈತೆ. ನೀನ್ ಎಷ್ಟೋ ನಾನು ಅಷ್ಟೇ ಕಾರಣ ಅಂತ. ಇವನು 5 ಅನ್ನೋದು ಟಾಟಾ ಬಾಯ್ ಅಂತ ಹೋಗಿದ್ದಾನೆ. ಎಲ್ಲಿಂದ, 2 ಇಂದ, ಮಿಡನ್ ಇಂದ ದೂರ ಹೋಗಿದ್ದಾನೆ ಸ್ವಲ್ಪ. 6 ಅನ್ನೋನು ನಿನ್ಕಿಂತ ಜಂಪ್ ಮಾಡ್ತೀನಿ, ಲಾಂಗ್ ಜಂಪ್ ಮಾಡ್ತೀನಿ, ಹೈ ಜಂಪ್ ಮಾಡ್ತೀನಿ ಅಂತ ದೂರ ಹೋಗವನೆ. ಅಂದ್ರೆ ಡಿವಿಯೇಟ್ ಆಗಿದೆ. ಸೊ ಇದರಲ್ಲಿ ಯಾವ ಡೇಟಾ ತುಂಬಾ ಡಿವಿಯೇಟ್ ಆಗಿದೆ, ಅಬೌಟ್ ದ ಮೀನ್ 6 is the data which deviates more. ಓಕೆನಾ, ಜಾಸ್ತಿ ಡಿವಿಯೇಟ್ ಆಗಿರೋ ಡೇಟಾ ಯಾವ್ದಪ್ಪ ಅಂದ್ರೆ 6. ಓಕೆ, ಅಬೌಟ್ ದ ಮೀನ್ when it compared to mean, ಅದು ಕೂಡ ಆಲ್ವೇಸ್ ಏನಾಗಿದೆ, 6 ಇದೆ. ಅರ್ಧಲ್ವಾ? ಅದೇ ಈಗ ಯಾವ್ದಪ್ಪ ಮೀನು ಮೀಡಿಯನು, ಮೋಡ್. ವಾಟ್ ಇಸ್ ದ ಮೋಡ್ ಆಫ್ ದ ಡೇಟಾ, 6. 1. ಮೋಡ್ ಈಸ್ 1. ಮೋಡ್ ಈಸ್ ಈಕ್ವಲ್ ಟು ಯಾವ ಡೇಟಾ ತುಂಬಾ ಸರಿ ರಿಪೀಟ್ ಆಗಿದೆ, 1 ಅನ್ನೋ ಡೇಟಾ. ಓಕೆನಾ, ನೌ ಯು ಜಸ್ಟ್ ಫೈಂಡ್ ದ ಡಿವಿಯೇಷನ್ ಅಬೌಟ್ ದಿ ಮೋಡ್.
ಹೇಳು 0 0 0 ಇಲ್ಲೇನ್ ಬರೀಬೇಕು ನಾನು ಇಲ್ಲಿ x ಮೈನಸ್ z ಅಂತ ಬರೀಬೇಕು 0 0 1 4 5 ಮ್ಯೂಟ್ ಮಾಡಿ ನೋ ಸರ್. ಅರ್ಧಲ್ವಾ? ಎಸ್. ಅಂದ್ರೆ ಒಂದೊಂದು ಡೇಟಾಗಳು ಯಾವ ತರ ಡಿವಿಯೇಟ್ ಆಗಿದಾವೆ ಅಂತ ನೋಡ್ತಾವ್ರು. ಇದರಲ್ಲಿ ಜಾಸ್ತಿ ಡಿವಿಯೇಟ್ ಆಗಿರೋ ಡೇಟಾ ಯಾವುದು? 6 ಡೇಟಾ ಅನ್ನೋದು ಡಿವಿಯೇಟ್ ತುಂಬಾ ಆಗಿದೆ. ತುಂಬಾ ಮಿನಿಮಮ್ ಡಿವಿಯೇಷನ್ ಯಾವ ಡೇಟಾ ಆಗಿರೋದು? 2 ಅಲ್ಲ, 0 ಇದೆಯಲ್ಲ, 1. ಓಕೆ, ಬಟ್ ಇದ್ರಲ್ಲಿ ಅಬೌಟ್ ದ ಮೀನ್ ತಗೊಂಡ್ರೆ ವಿಚ್ ಇಸ್ ದ ಮೀನ್ ಮಿನಿಮಮ್ ಡಿವಿಯೇಷನ್ 2 ಹ್ಯಾಸ್ ಮಿನಿಮಮ್ ಡಿವಿಯೇಷನ್ ಅಂಡ್ ಇನ್ ದಿಸ್ 2 ದ ಸೇಮ್ ಥಿಂಗ್ 2 is also the minimum deviation. ಅರ್ಧಲ್ವಾ? ಡಿವಿಯೇಷನ್ ಅಂದ್ರೆ ಅರ್ಧಲ್ವಾ? x ಮೈನಸ್ ಆ ಯಾವುದು ಸೆಂಟ್ರಲ್ ಟೆಂಡೆನ್ಸಿ ಇದೆಯೋ ಆ ಸೆಂಟ್ರಲ್ ಟೆಂಡೆನ್ಸಿ. ಓಕೆನಾ? ಈಗ ನಾವ್ ಇಷ್ಟೊತ್ತು ಓದಿದ್ದು ಯಾವ್ದಪ್ಪ ಇದು? ದಿಸ್ ಇಸ್ ವಾಟ್ ಅಬೌಟ್ ಮೋಡ್. Deviation. ಓಕೆನಾ? ಮೀನ್ ಡಿವಿಯೇಷನ್ ಹೋಗೇ ಇಲ್ಲ. ಡಿವಿಯೇಷನ್ ಬಗ್ಗೆ ಹೇಳಿದೆ ನಾನು ನಿಮ್ಗೆ ಹೇಳಿದ್ದೇನು? ಡಿವಿಯೇಷನ್, ಹೌ ದ ಡೇಟಾ ಡಿವಿಯೇಟ್ಸ್ ಅಂತ ಹೇಳಿದೆ. ಟೈಮ್ ಆಗೋಯ್ತಾ? ಬಾಯ್ ನೋವು ಬಂತು, ಸಾಕು ಬಿಡು. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ ಬಿಡಪ್ಪ. ಓಕೆನಾ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತೆ ಕ್ವಾರ್ಟಲ್ ಡಿವಿಯೇಷನ್ ಮತ್ತೆ ಇನ್ನೊಂದು ಸ್ಕ್ಯೂನೆಸ್ ಅಂಡ್ ಕೊಟೋಸಿಸ್. ಓಕೆನಾ? ಮುಗ್ದೋಗುತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಇನ್ ದ ಸೆನ್ಸ್ ನಾಳೆ ಈ ಸಿಲೆಬಸ್ ಮುಗಿಸ್ತೀನಿ ನಂದು. ಪೈಥಾನ್ ತುಂಬಾ ಈಸಿ ಇದೆ, ಅದಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಪ್ಪ. ಓಕೆನಾ? ಅನೇಬಲ್ ಟು ಟೇಕ್ ದ ಕ್ಲಾಸ್ ಬಿಕಾಸ್ ಆಫ್ ಟೈಮ್ ಕನ್ಸ್ಟ್ರೈಂಟ್, ಹಂಗಾಗಿ ವಿಲ್ ಅಪ್ಲೋಡ್ ದ ವಿಡಿಯೋಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. Thank you, sir. Bye bye. Bye. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಸರ್ ಹೋದ್ರು ಬಿಡಪ್ಪ.